वसुदेवसुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुं श्रीकृष्णं वन्दे जगद्गुरुम्. ಅವನು ಎಷ್ಟು ಸುಂದರವಾಗಿ ನಾರದರ ಹಾಗೆ ಕಣ್ಮುಂದೆ ನೀನ್ ನನ್ನನ್ನು ನೋಡ್ತೀಯಾ, ಅಥವಾ ಮುನಿಗಳ ಹಾಗೆ ಒಳಗಣ್ಣಿನಿಂದ ನೀನ್ ನನ್ನನ್ನು ನೋಡ್ತೀಯಾ, ಅಥವಾ ಕೇವಲ ನಿನ್ನ ಕರ್ಮವನ್ನ ನನಗೆ ಕೊಟ್ರು ಸಾಕು, ನೀನು ನನಗೆ ಪ್ರೀತಿ ಪಾತ್ರಗಾಗ್ತೀಯಾ ಅಂತ ಹೇಳಿ ಹೇಳ್ತಾ ಹೋಗ್ತಾನೆ. ಅದೇ ರೀತಿ ಭಗವಂತ ನಾವು ಯಾವ ರೀತಿ ಇರ್ಬೇಕು, ನಮ್ಮನ್ನ ನಾವು ಇನ್ನೆಷ್ಟು ಮತ್ತಷ್ಟು ಹೇಗೆ ಟ್ಯೂನ್ ಮಾಡ್ಕೊಳ್ಳೋದು ಅಂತಾರಲ್ವಾ. ಯಾಕೆಂದ್ರೆ ನಾವು ಎಷ್ಟು ನಮ್ಮನ್ನ ಟ್ಯೂನ್ ಮಾಡ್ಕೊಂಡ್ರು ಅದು ತುಂಬಾ 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 ಕಮ್ಮಿ. ಎಷ್ಟು ಮಾಡ್ಕೊಂಡ್ರು ಇನ್ನೂ ಇರುತ್ತೆ. ಹಾಗಿರ್ಬೇಕಾದ್ರೆ ಇನ್ನೂ ಹೇಗೆ ಟ್ಯೂನ್ ಆಗೋದು ಅಂತ ಭಗವಂತ ಮುಂದುವರಿಸ್ತಾ ಹೇಳ್ತಾ ಹೋಗ್ತಾನೆ. ಅನ್ಯೇ ಇತರರು ತೂ ಆದರೆ ಏವಂ ಹೀಗೆ ಅಂತಜಾನಂತ ಅಂದ್ರೆ ಆಧ್ಯಾತ್ಮಿಕ ಜ್ಞಾನವಿಲ್ಲದೆ ಶ್ರುತ್ವ ಶ್ರವಣ ಮಾಡಿ ಅನ್ ಅನ್- ಅನ್ಯೇಭ್ಯ ಅಂದ್ರೆ ಬೇರೆಯವರಿಂದ ಉಪಾಸತೆ ಅರ್ಚಿಸಲು ಆರಂಭಿಸುತ್ತಾರೆ. ತೇ ಅವರು ಅಪಿ ಕೂಡ ಚ ಮತ್ತು ಅತಿ ತರಂತಿ ಅಂದ್ರೆ ದಾಟುತ್ತಾರೆ. ಏವ ಖಂಡಿತವಾಗಿಯೂ ಮೃತ್ಯುಂ ಮರಣ ಮಾರ್ಗವನ್ನ ಶ್ರುತಿ ಪರಾಯಣ ಶ್ರವಣ ವಿಧಾನದಲ್ಲಿ ಮನಸ್ಸಿಟ್ಟವರು. ಅಂದ್ರೆ ಎಕ್ಸ್ಪೆಷಲಿ ಈ ಶ್ಲೋಕ ನಮ್ಮಂತ ಅವರಿಗೆ ಅಂದ್ರೆ ಮಾನವರಿಗೆ ತುಂಬಾ ಸೂಕ್ತವಾದಂತಹ ಶ್ಲೋಕ ಅಂತ ನಾನ್ ಅಂದ್ಕೊಳ್ತೀನಿ. ಯಾಕಪ್ಪ ಅಂತ ಅಂದ್ರೆ ನಾನ್ ಹೇಳಿದ್ನಲ್ಲ, ನಾರದರು, ದೇವತೆಗಳು, ಋಷಿ ಮುನಿಗಳು ಅಥವಾ ಕೆಲವರು ಅವರ ಕರ್ಮವನ್ನ ಇಡ್ತಾ ಹೋಗ್ತಾರೆ. ಆದ್ರೆ ಇಲ್ಲಿ ಎಷ್ಟು ಸುಂದರವಾಗಿ ಭಗವಂತ ಹೇಳ್ತಾನಪ್ಪ ಅಂದ್ರೆ ಅನ್ಯೇತು ಅಂದ್ರೆ ಇತರರಿಂದ ಬೇರೆಯಾಗಿರುವವರು ಅಂದ್ರೆ ಯಾರು ಅಲ್ಲ, ನಾವೇ ಮಾನವರು. ಯಾವ ರೀತಿಯಪ್ಪ ಅಂದ್ರೆ ಅಂದ್ರೆ ಎಲ್ಲಾ ಮಾನವರ? ನೋ, ಎಲ್ರೂ ಅಲ್ಲ. ಅಲ್ಲಿ ಉತ್ತಮರಾಗಿರುವಂತಹ ಮನುಷ್ಯರು ಮಾತ್ರ ಇಲ್ಲಿ ಭಗವಂತ ತೆಗೆದುಕೊಳ್ತಾ ಇದ್ದಾನೆ. ಯಾಕೆ ಇಲ್ಲಿ ಉತ್ತಮರಾಗಿರೋರು ಅಂತಾನೆ ಪರ್ಟಿಕ್ಯುಲರ್ ಆಗಿ ತಗೊಂತಾ ಇದ್ದಾನಪ್ಪ ಅಂತ ಅಂದ್ರೆ, ಈಗ ಕೆಲವರಿಗೆ ದೇವ್ರನ್ನ ನೋಡ್ಬೇಕು, ಕಾಣ್ಬೇಕು, ದೇವ್ರನ್ನ ಸೇರ್ಬೇಕು, ದೇವ್ರ ಬಗ್ಗೆ ತಿಳ್ಕೋಬೇಕು, ದೇವ್ರ ಬಗ್ಗೆ ಪಾರಾಯಣ ಕೇಳ್ಬೇಕು, ಈ ತರ ಎಲ್ಲ ಎಷ್ಟು ಆಸೆಗಳಿರುತ್ತೆ ಅಲ್ವಾ. ಕೆಲವರಂತೂ ಒಂದಲ್ಲ ಒಂದು, ಈಗಂತೂ ಆನ್ಲೈನ್ ಕ್ಲಾಸಸ್ ಆಗಿರೋದ್ರಿಂದ ಒಂದ್ ತಪ್ಪಿದ್ರೆ ಒಂದು, ಇನ್ನೊಂದು, ಮತ್ತೊಂದು, ಎಷ್ಟು ಭಗವಂತನ ಬಗ್ಗೆ ತಿಳ್ಕೊಂಡ್ರು ಅಷ್ಟೂ ಕಮ್ಮಿ ಅಂತ ಹೇಳಿ ಅವರು ಅಷ್ಟು ತಿಳ್ಕೊಳ್ತಾ ಇರ್ತಾರೆ. ಆದ್ರೆ ಕೆಲವರಿಗೆ ಇದು ಯಾವುದ್ರ ಬಗ್ಗೆನೂ ಆಸಕ್ತಿ ಇರೋದಿಲ್ಲ. ಇಲ್ಲ, ನಾನ್ ಯಾಕೆ ತಿಳ್ಕೋಬೇಕು ಅಲ್ವಾ. ನಮ್ಮ ಸುತ್ತಮುತ್ತಲೇ ಸಾಕಷ್ಟು ಜನ ಈ ರೀತಿ ಇರ್ತಾರೆ. ಆ ರೀತಿ ಅದಕ್ಕೋಸ್ಕರನೇ ಇಲ್ಲಿ ಹೇಳ್ತಾ ಇರೋದು ಕೆಲವರು ಅಂತ. ಅಂದ್ರೆ ಮಾನವರಂದ್ರೆ ಎಲ್ಲಾ ಮಾನವರಲ್ಲ, ಕೆಲವರು ಮಾತ್ರ. ಅದೇ ರೀತಿ ಕೆಲವರಿಗೆ ಮಾತ್ರ ಈ ರೀತಿ ಆಸಕ್ತಿಗಳನ್ನ ಭಗವಂತನೇ ಮೂಡಿಸ್ತಾ ಹೋಗ್ತಾನೆ. ನಮಗೂ ಗೊತ್ತು, ಒಂದೇ ಒಂದು ಸಾರಿ ನಾವು ಕೃಷ್ಣ ಅನ್ಬೇಕು ಅಂದ್ರು ಅನೇಕ ಜನ್ಮಗಳ ಪಾಪ ಕಳ್ದಿರ್ಬೇಕು. ಹಾಗಿರ್ಬೇಕಾದ್ರೆ ಭಗವಂತನ ಬಗ್ಗೆ ನಿರಂತರವಾಗಿ ತಿಳ್ಕೋಬೇಕು ಅಂದ್ರೂ ಅಷ್ಟೇ ಭಗವಂತನ ಆಶೀರ್ವಾದ ಇದ್ರೆ ಮಾತ್ರ ಸಾಧ್ಯ. ಇಲ್ಲ ಅಂದ್ರೆ ಖಂಡಿತವಾಗಿಯೂ ಸಹ ಸಾಧ್ಯವಿಲ್ಲ. ವೇವ ಏವಂ ಅಜಾನಂತಹ ಅಂದ್ರೆ ಸ್ವಯಂ ಆ ಪ್ರಜ್ಞೆ ನಮ್ಗೆ ಇರೋದಿಲ್ಲ. ಅಂದ್ರೆ ಯಾಕೆ ಇರೋದಿಲ್ಲ ಅಂದ್ರೆ, ಈಗ ಕೆಲವರಿಗೆ ಇದ್ದಕ್ಕಿದ್ದ ಹಾಗೆ ಧ್ರುವನಿಗಿರಬಹುದು ಅಥವಾ ಪ್ರಹ್ಲಾದ ಮಹಾರಾಜನಿಗಿರ್ಬಹುದು, ಅವರಿಗೆಲ್ಲ ಹುಟ್ಟಿನಿಂದಲೇ ಅವ್ರಿಗೆ ಏನಾಗ್ತಾ ಹೋಗುತ್ತೆ ಅಂದ್ರೆ ಭಗವಂತನ ಬಗ್ಗೆ ಇರುವಿಕೆ ತಿಳುವಿಕೆ ಅವ್ರಿಗೆ ಗೊತ್ತಾಗೋಗ್ಬಿಟ್ಟಿರುತ್ತೆ ಅಲ್ವಾ. ನಾರಾಯಣ ನಾರಾಯಣ, ನನ್ನ ಹರಿ ನನ್ನ ಹರಿ. ಆದ್ರೆ ನಾವು ಮಾನವರಿಗೆ ಅದು ಅಷ್ಟು ಸುಲಭ ಅಲ್ಲ ಕಣ್ರಿ. ಅದಕ್ಕೇನೆ ಮಾನವರಾಗಿದ್ದೀವಿ ಅಂದಾಗ ನಾವು ಗುರುವಿನ ಗುಲಾಮನಾಗಿರ್ಬೇಕು. ಆದ್ರೆ ಗುರು ಹೇಗಿರ್ಬೇಕು ಅಂದ್ರೆ ಅವರೂ ಸಹ ಭಗವಂತನಿಗೆ ಗುಲಾಮರಾಗಿರುವಂತಹ ಗುರುವಾಗಿರಬೇಕೇ ವಿನಃ ಹಣದಕ್ಕೋ ಅಥವಾ ಈಗ ಹಲವಾರು ವಿಷಯಗಳಿದೆಯಲ್ಲ, ಈ ಪ್ರಾಪಂಚಿಕ ವಿಷಯದಕ್ಕೆ ಗುಲಾಮರಾಗಿರೋರಲ್ಲ. ಯಾಕೆಂದ್ರೆ ನಾವು ನೋಡ್ತೀವಿ, ತಟ್ಟೆಗೆ ದುಡ್ಡು ಬಂದ್ರೆ ಮಾತ್ರ ಆಶೀರ್ವಾದ ಸಿಕ್ಕುತ್ತೆ, ಫಲಮಂತ್ರಾಕ್ಷತೆ ಸಿಕ್ಕುತ್ತೆ, ಇಲ್ಲ ಅಂದ್ರೆ ಸಿಕ್ಕೋದೇ ಇಲ್ಲ ಅಲ್ವಾ. ಎಷ್ಟೋ ದೇವಸ್ಥಾನಗಳಲ್ಲೂ ಸಹ VIP ಟ್ರೀಟ್ಮೆಂಟ್ ಇರುತ್ತೆ, ಇನ್ನೊಂದಿರುತ್ತೆ. ಅಂದ್ರೆ
ಇಲ್ಲಿ ಅವರು ಯಾವುದ್ರ ಗುಲಾಮರಾಗಿದ್ದಾರೆ? ಭಗವಂತನ ಗುಲಾಮ ನಿಜವಾಗ್ಲೂ ಆಗಿದಾರಾ ಅಂತ ನಮಗೆ ನಾವು ಒಂದು ಸಾರಿ ಖಂಡಿತ ಪ್ರಶ್ನೆ ಮಾಡ್ಬೇಕಾಗತ್ತೆ. ಅದಕ್ಕೆ ಹೇಳಿದ್ದು, ಮಾನವರಿಗೆ ಗುರುವಿನ ಸಹಾಯ ಬೇಕು. ಆದ್ರೆ ಗುರುವೂ ಸಹ ಭಗವಂತನಿಗೆ ಗುಲಾಮನಾಗಿರಬೇಕೇ ವಿನಃ ಹಣಕ್ಕೆ ಅಥವಾ ಈ ಪ್ರಾಪಂಚಿಕ ಸುಖಕ್ಕೆ ಗುಲಾಮರಾಗಿರದ ಗುರುವಿಗೆ ನಾವು ಗುಲಾಮರಾಗಿರ್ಬೇಕು. ಆದ್ರೆ ಈ ಭೂಲೋಕದಲ್ಲಿ ತುಂಬಾ ಕಷ್ಟ. ಅದಕ್ಕೆ ಹೇಳೋದು ಕೃಷ್ಣಂ ಒಂದೇ ಜಗದ್ಗುರುಂ, ಅವನಿಗೆ ನಾವು ಗುಲಾಮರಾಗ್ಬಿಡ್ಬೇಕು. ಯಾಕೆಂದ್ರೆ ಅವನು ನಮ್ಮನ್ನ ಕೈ ಹಿಡಿದು ನಡೆಸ್ತಾ ಹೋಗ್ತಾನೆ. ಹಾಗಾಗಿ ನಾವು ಏನಾಗುತ್ತೆ, ನಾವು ಮಾನವರಾಗಿ ಹುಟ್ಟಿರೋದ್ರಿಂದ ಬೇರೆಯವರಿಂದ ಕೇಳಿಸಿಕೊಂಡೇ ನಾವು ತಿಳಿದುಕೊಳ್ಳೋದು ಹೆಚ್ಚು. ಆದ್ರೆ ಅದನ್ನ ಸರಿಯಾಗಿ ತಿಳ್ಕೋಬೇಕು. ಅದೇ ರೀತಿ ಅನ್ಯೇಭ್ಯ ಶ್ವೇತಾಹ ಶ್ರೇಯಾಹ ಅಂದ್ರೆ ದೇವತೆಗಳಿಂದ ತಿಳಿದುಕೊಳ್ಳೋದು. ದೇವತೆಗಳಿಂದ ಹೇಗೆ ತಿಳ್ಕೊಳ್ಳೋದು? ದೇವತೆಗಳಿಂದ ಬಂದು ನಮಗೆ ಹೇಳ್ಕೊಡ್ತಾರ ಅಂದ್ರೆ, ನಮ್ಮೆಲ್ಲರಿಗೂ ಗೊತ್ತು ರೀ, ವ್ಯಾಸಾಯ ವಿಷ್ಣು ರೂಪಾಯ ವ್ಯಾಸ ರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ ಅಂತ ಹೇಳ್ತೀವಿ. ವ್ಯಾಸರೇ ದೇವರಾಗಿ ಬಂದು ತಿಳಿಸಿದಂತಹ ಈ ಮಹಾಭಾರತ ಇರಬಹುದು, ಭಗವದ್ಗೀತೆ ಇರಬಹುದು, ಅಥವಾ ಪುರಾಣಗಳಿರ್ಬೋದು, ಉಪನಿಷತ್ತುಗಳಿರ್ಬೋದು, ಅದನ್ನ ನಾವು ಓದಿ ಅದರಿಂದ ನಾವು ತಿಳಿದುಕೊಳ್ಬೇಕಾಗತ್ತೆ ಭಗವಂತ ಹೇಗಿದ್ದಾನೆ. ಇಲ್ಲಿ ನಾನು ಮಹಾಭಾರತನನ್ನು ಹೇಳದೆ, ಭಗವದ್ಗೀತೆನೂ ಹೇಳಿದೆ. ಯಾಕೆಂದ್ರೆ ಭಗವದ್ಗೀತೆ ಭಗವಂತ ಬರೆದ್ರೂ ಸಹ, ಹೇಳಿದ್ರು ಸಹ ಅದನ್ನ ಬರೆದಿದ್ದು ವ್ಯಾಸರೇ ಆಗಿರೋದ್ರಿಂದ ಇಲ್ಲಿ ನಾನು ಭಗವದ್ಗೀತೆಯನ್ನು ಸಹ ವಿಶೇಷವಾಗಿ ತಗೊಂಡೆ ಅಷ್ಟೆ. ಅವನು ಹೇಳಿ ಹೋದ್ರೂ ಸಹ ನಮ್ಗೆ ಸತ್ಯ ಅರ್ಥ ಆಗೋದೇ ಇಲ್ಲ ಅಲ್ವಾ? ಅರ್ಥ ಆಗುತ್ತಾ ಭಗವಂತ ಹೇಗಿದ್ದಾನೆ, ಭಗವಂತ ಹೀಗೆ ಇದ್ದಾನೆ ಅಂತ ಎಷ್ಟು ಉಲ್ಲೇಖವಾಗಿ ಭಗವಂತನೇ ಭಗವದ್ಗೀತೆಯಲ್ಲಿ ಹೇಳಿದ್ರೂ ಸಹ ನಮ್ಗೆ ಅರ್ಥ ಆಗಲ್ಲ. ಮತ್ತೆ ನಾವ್ ಅದೇ ದೇವಸ್ಥಾನಕ್ಕೆ ಹೋಗ್ತೀವಿ, ಅದೇ ಇನ್ನೊಬ್ಬರ ಕಾಲು ಹಿಡಿಯೋದಿಕ್ಕೆ ಹೋಗ್ತೀವಿ, ಇನ್ನೊಂದು ರೀತಿ ಮಾಡೋದಿಕ್ಕೆ ಹೋಗ್ತೀವೇ ವಿನಃ, ಹೌದು ಭಗವಂತ ನನ್ನಲ್ಲೇ ಇದ್ದಾನೆ ಅಂತ ಭಗವಂತ ಭಗವದ್ಗೀತೆಯಲ್ಲಿ ಹೇಳಿದಾನೆ ಅಂತ ಅಷ್ಟು ಚೆನ್ನಾಗಿ ಹೇಳಿದ್ರು ಸಹ ಅದ್ ನಮ್ಮ ಮನಸ್ಸಿಗೆ ಮುಟ್ಟೋದೇ ಇಲ್ಲ. ಏನು ಮಾಡೋದಕ್ಕಾಗೋದಿಲ್ಲ. ನಾವೆಲ್ಲರೂ ಸಹ ಮಾನವರು. ಈ ತತ್ವ ಮೂರು ತ್ರಿಗುಣಗಳ ಇದರಲ್ಲಿ ನಾವು ಸಹ ಸಿಲುಕ್ ಹಾಕೊಂಡ್ಬಿಟ್ಟಿದೀವಿ. ಅಷ್ಟೇ ಅಲ್ಲ ರೀ, ಅವನ್ ಹೇಳಿದ್ರು ಸತ್ಯ ತಿಳಿಯೋದಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಭಗವಂತನೇ ಅಂದ್ರೆ ಮಹಾನ್ ವಿಷ್ಣುವೇ ವ್ಯಾಸರ ರೂಪದಲ್ಲಿ ಬಂದು ನಮಗೆ ಹೇಳ್ತಾ ಹೋಗ್ತಾನೆ ನಾನ್ ಹೇಗಿದ್ದೀನಿ ಅಂತ. ಕೊನೆಗೆ ವಾಯುದೇವರು ಸಹ ಮಧ್ವಾಚಾರ್ಯರಾಗಿ ಬಂದು ಭಗವಂತನನ್ನ ಹೇಗೆ ಆರಾಧನೆ ಮಾಡಬೇಕು ಅಂತ ಹೇಳ್ತಾರೆ. ಆದ್ರೂ ನಮಗೆ ಗೊತ್ತಾಗೋದಿಲ್ಲ. ಕೊನೆಗೆ ಪ್ರಹ್ಲಾದ ಮಹಾರಾಜರೇ ನಮಗೆ ರಾಘವೇಂದ್ರ ಸ್ವಾಮಿಗಳಾಗಿ ಬಂದು ದೇವರನ್ನ ಹೇಗೆ ಆರಾಧನೆ ಮಾಡಬೇಕು ಅಂತ ಹೇಳ್ತಾರೆ. ಆದ್ರೆ ನಾವು ಮಾನವರು ಏನ್ ಮಾಡ್ತೀವಿ? ಮಧ್ವಾಚಾರ್ಯರನ್ನ ಆರಾಧನೆ ಮಾಡ್ತೀವಿ, ರಾಘವೇಂದ್ರ ಸ್ವಾಮಿಗಳನ್ನ ಆರಾಧನೆ ಮಾಡ್ತೀವಿ, ವ್ಯಾಸರನ್ನ ಆರಾಧನೆ ಮಾಡ್ತೀವಿ. ಅವರೇ ಭಗವಂತನನ್ನ ಹೇಗೆ ಆರಾಧನೆ ಮಾಡಬೇಕು ಅಂತ ನಮಗೆ ಎಳೆ ಎಳೆಯಾಗಿ ಹೇಳಿಕೊಟ್ಟರೂ ಸಹ ನಮಗೆ ತಿಳಿತಾ ಇಲ್ಲ, ಅರ್ಥ ಆಗ್ತಾ ಇಲ್ಲ. ಎಷ್ಟು ಸತ್ಯ ಅಲ್ವಾ ಇದು? ಹಾಗಾಗಿ ಇದೆಲ್ಲ ನಮಗೆ ಅರ್ಥ ಆದಾಗ ಮಾತ್ರ ಭಗವಂತನ ಇರುವಿಕೆ ನಮ್ಗೆ ಗೊತ್ತಾಗ್ತಾ ಹೋಗುತ್ತೆ. ಹಾಗಾಗಿ ಇಲ್ಲಿ ರಾಘವೇಂದ್ರ ಸ್ವಾಮಿಗಳಿರ್ಬೋದು, ಮಧ್ವಾಚಾರ್ಯರಿರ್ಬೋದು, ವ್ಯಾಸರಿರ್ಬೋದು, ಅವ್ರು ಎಲ್ರೂ ಸಹ ಎಷ್ಟು ಸುಂದರವಾಗಿ ಹೇಳ್ತಾ ಹೋಗ್ತಾರೆ ಅಂದ್ರೆ, ಇಲ್ಲಿ ಮಧ್ವಾಚಾರ್ಯರು ಅರ್ಥ ಬರಿಬೇಕಾದ್ರೆ ಹೇಳ್ತಾ ಹೋಗ್ತಾರೆ, ನಾನು ಅರ್ಥ ಬರಿತಿಲ್ಲ, ಭಗವದ್ಗೀತೆಗಾಗ್ಲಿ ಭಾಗವತಕ್ಕಾಗ್ಲಿ ನಾನು ಕೇವಲ ಅರ್ಥ ಬರಿತಾ ಇಲ್ಲ, ನಾನು ದೇವರನ್ನ ಕಂಡು ಅರ್ಥ ಮಾಡಿಕೊಂಡು ಅರ್ಥ ಬರಿತಾ ಇದ್ದೀನಿ ಅಂತಾನೆ ಮಧ್ವಾಚಾರ್ಯರು ಬರಿತಾ ಹೋಗ್ತಾರೆ. ನಾನು ಈಗ ತಾನೇ ಹೇಳಿದೆ, ಮಧ್ವಾಚಾರ್ಯರು ಯಾರೂ ಅಲ್ಲ, ವಾಯುದೇವರೇ ಮಧ್ವಾಚಾರ್ಯರು ಅಂತ. ಅಂದ್ರೆ ಇಲ್ಲಿ ನಾವು ಯಾಕೆ ಇಲ್ಲಿ ಹೇಳ್ತಾ ಇದೀವಿ ಅಂದ್ರೆ, ಅವರೆಲ್ಲ ದೇವರನ್ನ ಕಂಡವರು, ಅವರಿಗೆ ಭಗವಂತ ಹೇಗಿದ್ದ ಅನ್ನುವಂತಹ ಅರಿವು ಅವರಲ್ಲಿ ಇದೆ. ಹಾಗಾಗಿ ಅದನ್ನ ತಿಳಿದು ನಾವು ಉಪಾಸನೆ ಮಾಡಬೇಕು. ಉಪಾಸನೆ ಅಂದ್ರೆ ಯಾವ ರೀತಿ ಇರಬೇಕು? ಉಪಾಸನೆ ಅವ್ರು ಹೇಳಿದ್ರು ಅಂದ ತಕ್ಷಣ ಕಣ್ಮುಚ್ಚಿ ಉಪಾಸನೆ ಮಾಡ್ಬೇಕಾ? ಇಲ್ಲ. ಉಪಾಸನೆ ಅಂದ್ರೆ ಮೊದಲು ನಾವು ತಿಳಿದು ಉಪಾಸನೆ ಮಾಡ್ಬೇಕು. ಎಸ್, ಭಗವಂತ ಹೀಗೇ ಇದ್ದಾನೆ. ತಿಳಿಯೋದ್ರಿಂದ ನಮಗೆ ಉಪಾಸನೆ ಮಾಡೋದಿಕ್ಕೆ ದಾರಿ ಆಗ್ತಾ ಹೋದ್ರೆ, ಉಪಾಸನೆ ಮಾಡೋದ್ರಿಂದ ನಮಗೆ ಧ್ಯಾನಕ್ಕೆ ಕುಳಿತುಕೊಳ್ಳೋದಿಕ್ಕೆ ನಮಗೆ ಸಹಾಯ ಆಗ್ತಾ ಹೋಗುತ್ತೆ. ಹೇಗೆ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ನಾವು ಕಲ್ತ್ರೇನೆ ನಮ್ಗೆ ಫಿಫ್ತ್ ಅರ್ಥ ಆಗೋದು, ಫಿಫ್ತ್ ಕಲ್ತ್ರೇನೆ ನಮಗೆ 10th ಅರ್ಥ ಆಗೋದು, 10th ಓದಿದ್ರೇನೆ ನಮ್ಗೆ ಕಾಲೇಜ್ ಅರ್ಥ ಆಗೋದು, PU ಓದಿದ್ರೇನೆ ಡಿಗ್ರಿ ಅರ್ಥ ಆಗೋದು. ಹೀಗೆ ಹೇಗೆ ಹಂತ ಹಂತವಾಗಿರುತ್ತೋ ಅದೇ ರೀತಿ ನಮ್ಮ ಉಪಾಸನೆಯೂ ಸಹ ತಿಳಿದಾಗ ಉಪಾಸನೆ ಮಾಡ್ತೀವಿ. ಉಪಾಸನೆ ಮಾಡಿದಾಗ ನಾವು ಧ್ಯಾನದಲ್ಲಿ ಕುಳಿತುಕೊಳ್ತಾ ಹೋಗ್ತೀವಿ. ಸೊ ಧ್ಯಾನ ಅಂದ್ರೆ ನಾವು ತಿಳಿದು ಮಾಡಬೇಕೇ ವಿನಃ ಸುಮ್ಮನೆ ಕಣ್ಮುಚ್ಚಿ ಮಾಡೋದ್ರಿಂದ ಏನೂ ಸಹ ಉಪಯೋಗ ಇಲ್ಲ.
ಈ ರೀತಿ ಮಾಡೋದ್ರಿಂದ ಏನಾಗತ್ತಪ್ಪ ಅಂತ ನೋಡೋದಾದ್ರೆ, ಎಷ್ಟು ಸುಂದರವಾಗಿ ಹೇಳ್ತಾ ಹೋಗ್ತಾನೆ ಭಗವಂತ ಅಂತ ಅಂದ್ರೆ, ತೇಪಿ ಚಾ ಚಾತಿತರಂತೇವ ಅಂದ್ರೆ ಅಂತಹವರು ಮೃತ್ಯುವಿನಿಂದ ಪಾರಾಗ್ತಾ ಹೋಗ್ತಾರೆ. ಯಾರು ಮೃತ್ಯುವಿನಿಂದ ಪಾರಾಗ್ತಾರಪ್ಪ ಅಂತ ನೋಡೋದಾದ್ರೆ, ಈ ರೀತಿ ಧ್ಯಾನಕ್ಕೆ ಕುಳಿತುಕೊಳ್ಳೋರು. ಅದರ ಜೊತೆ ಶ್ರುತಿ ಪರಾಯಣ. ಶ್ರುತಿ ಪರಾಯಣ ಅಂದ್ರೆ ಕೇಳುವುದು ಬಹಳ ಮುಖ್ಯ. ಇಲ್ಲಿ ಕೇಳುವುದು ಯಾಕೆ ಮುಖ್ಯ ಅಂದ್ರೆ, ಶ್ರುತಿ ಪರಾಯಣ ಅಂದ್ರೆ ಶ್ರುತಿ ಅಂದ್ರೆ ಕೇಳೋದು. ಕೇಳೋದು ಯಾಕೆ ಮುಖ್ಯನಪ್ಪ ಅಂದ್ರೆ, ಮನುಷ್ಯನ ಬುದ್ಧಿ ತುಂಬಾ ಕಮ್ಮಿ ಅಲ್ವಾ? ಇವತ್ ಕೇಳಿದ್ ನಾವಾಗ್ಲೇ ಮತ್ತೆ ಇನ್ನೊಂದು ಅರ್ಧ ಗಂಟೆಗೆ ಮರ್ತು ಹೋಗ್ಬಿಡ್ತೀವಿ. ವಿ ಆರ್ ಆಲ್ ಲೈಕ್ ದಟ್. ಹಾಗಾಗಿ ಮನುಷ್ಯನ ಬುದ್ಧಿ ಕಮ್ಮಿ. ಹಾಗಾಗಿ ನಾವು ಕೇಳ್ತಾ 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 ಏನಾಗ್ತಾ ಹೋಗುತ್ತೆ, ಕೇಳಿದ್ರೆ ನಾವು ಸುಮ್ಮನೆ ಇರೋದಿಲ್ಲ. ನೆಕ್ಸ್ಟ್ ಏನ್ ಮಾಡ್ತೀವಿ, ಅದನ್ನ ಚಿಂತನೆ ಮಾಡ್ತೀವಿ. ಮತ್ತೆ ಅದಕ್ಕೆ ಕೆಲವೊಮ್ಮೆ ಪ್ರಮಾಣವನ್ನ ಕೇಳ್ತೀವಿ. ಹೌದಾ, ಹಾಗಿದ್ರೆ ಇದಕ್ಕೆ ಪ್ರಮಾಣ ಕೊಡ್ರಿ, ನೀವೇನ್ ಹೇಳಿದ್ರಲ್ಲ ಅದಕ್ಕೆಲ್ಲ ಪ್ರಮಾಣ ಕೊಡ್ರಿ ಅಂತ ಕೇಳ್ತೀವಿ. ಆ ಪ್ರಮಾಣ ಕೇಳೋದ್ರಿಂದ ಆಧಾರ ಕೊಡ್ಬೇಕಾಗತ್ತೆ. ಹೌದು ನೋಡಿ, ಈ ರೀತಿ ಎಲ್ಲ ಭಗವಂತ ಇದ್ದಾನೆ, ಬೆಂಕಿಯಲ್ಲಿ ಅಗ್ನಿನಾರಾಯಣನಾಗಿ ಇದ್ದಾನೆ, ಅದಕ್ಕೋಸ್ಕರನೇ ಅವನು ನಮಗೆ ಬೆಳಕನ್ನ ಕೊಡ್ತಾ ಇದ್ದಾನೆ. ಈ ರೀತಿ ಪ್ರತಿಯೊಂದಕ್ಕೂ ಆಧಾರ ಕೊಟ್ಟಾಗ ಮಾತ್ರ ಅತಿರಂತೇವ ಮೃತ್ಯು ಅಂದ್ರೆ ಸಾವನ್ನ ಅವನು ದಾಟ್ತಾ ಹೋಗ್ತಾನೆ. ಸಾವನ್ನ ದಾಟೋದು ಅಂದ್ರೆ ಯಾವ ರೀತಿ ಸಾವನ್ನ ದಾಟ್ತಾನಪ್ಪ ಅಂತ ಅಂದ್ರೆ, ನಾವು ಆಲ್ರೆಡಿ 2 ರೀತಿಯಾದಂತಹ ಸಾವನ್ನ ನಾವು ತಿಳ್ಕೊಂಡ್ಬಿಟ್ಟಿದೀವಿ. ನದಿಯ ಹಾಗೆ ಅಥವಾ ಹುಳದ ಹಾಗೆ. ಹಾಗಲ್ಲ, ಅವನು ಸಾವನ್ನ ಹೇಗೆ ಕಾಣ್ತಾನಪ್ಪ ಅಂತ ಅಂದ್ರೆ, ಇದೇ ನನ್ನ ಕಡೆಯ ಸಾವು ಅಂತ ಕೇಳ್ಕೊಳ್ತಾನಂತೆ. ಅಂತವ್ರು ಯಾರುನು ಮತ್ತೆ ಬರೆಯೋದಿಲ್ಲ, ಮತ್ತೆ ಹುಟ್ಟಿ ಬಾ ಗೆಳೆಯ ಅಂತ ಅಲ್ವಾ? ನಾವು ಸುಮಾರು ಕಡೆ ನೋಡ್ತೀವಿ, RIP ಅಂತ ಬರೀತಾರೆ, ಮತ್ತೆ ಹುಟ್ಟಿ ಬಾ ಗೆಳೆಯ ಅಂತ ಬರೀತಾರೆ. ಯಾಕೆ ಬರ್ಬೇಕು ಆ ಗೆಳೆಯ ಅಲ್ವಾ? ಯಾಕೆ ಬರ್ಬೇಕು ಇಲ್ಲಿ? ಮತ್ತೆ ಈ ಜಗತ್ತಿನ ನೋವನ್ನ ಅನುಭವಿಸೋದಿಕ್ಕ? ಇಲ್ಲ. ನಾವ್ ಅದಕ್ಕೇನೆ ಯಾರ್ದಾದ್ರು ಅಂತಹ ವಿಷಯಗಳು ಕೇಳಿದಾಗ ಸದ್ಗತಿ ಪ್ರಾಪ್ತಿರಸ್ತು ಅಂತ ಹೇಳ್ಬೇಕಂತ. ಅಂದ್ರೆ ಮತ್ತೆ ಹುಟ್ಟು ಬರಬೇಡ, ಇದು ನಿನ್ನ ಕೊನೆಯೇ ಜನ್ಮ ಆಗ್ಲಿ ಅಂತ. ಅದಕ್ಕಿಂತ ಹೆಚ್ಚಾಗಿ ಇದನ್ನೆಲ್ಲ ನಾವು ತಿಳ್ಕೊಂಡಾಗ ಇದೇ ನಮ್ಮ ಕಡೆಯ ಸಾವಾಗ್ಬೇಕು. ಮತ್ತೆ ನಾವು ಹುಟ್ಟು ಬರುವಂತಹ ಪ್ರಸಂಗ ಬರಬಾರ್ದು ಅಲ್ವಾ? ಅಷ್ಟೇ ಅಲ್ಲ, ಆ ಸಾವನ್ನ ನಾವು ಗೆಳೆಯನ ಹಾಗೆ ನೋಡ್ಬೇಕಂತ. ಗೆಳೆಯನ ಹಾಗೆ ಅಂದ್ರೆ ಹೇಗೆ? ಸಾವನ್ನ ನಾವು ಹೆದರಿಕೆಯಿಂದನೋ ಅಂಜಿಕೆಯಿಂದನೋ, ಅಯ್ಯೋ ಸಾವು ಬರ್ತಾ ಇದೆ, ಸಾವು ಬರ್ತಾ ಇದೆ, ಎಸ್ ಇಷ್ಟೊಂದು ಆಸ್ತಿ ಮಾಡ್ಬೇಕು, ಇಷ್ಟೊಂದು ಅಂತಸ್ತು ಮಾಡ್ಬೇಕು, ಇದನ್ನೆಲ್ಲ ಲೈಫ್, ನನ್ನ ಮಕ್ಳದ್ ಲೈಫ್ ಸೆಕ್ಯೂರ್ ಮಾಡ್ಬೇಕು, ಇನ್ನೊಂದು ಮತ್ತೊಂದು, ಆ ರೀತಿ ಅಲ್ಲ. ಒಬ್ಬ ಗೆಳೆಯ ಬಂದಾಗ ಅಂದ್ರೆ ನಮ್ಮ ಬೆಸ್ಟ್ ಫ್ರೆಂಡ್ ಬಂದಾಗ ಹೇಗೆ ನಾವು ಅವರನ್ನ ಆತ್ಮೀಯವಾಗಿ ಬರ ಮಾಡ್ಕೊಳ್ತೀವೋ, ಆ ರೀತಿ ನಮ್ಮ ಸಾವನ್ನ ನಾವು ಆತ್ಮೀಯವಾಗಿ ಬರ ಮಾಡ್ಕೋಬೇಕು. ಎಸ್ ಬಾಪ, ಇದೇ ನನ್ನ ಕಡೆಯ ಸಾವಾಗ್ಲಿ, ಮತ್ತೆ ನಾನು ಹುಟ್ಟಿ ಬರದೇ ಇರುವಂತಹ ಸ್ಥಿತಿ ನನಗೆ ಬರಲಿ ಅಂತ ಹೇಳಿ, ಇದು ನಮ್ಮ ಕಡೆಯ ಸಾವಾಗ್ಲಿ ಅಂತ ನಾವು ಕೇಳ್ಕೋಬೇಕಂತ. ಇದು ಯಾವಾಗ ಬರುತ್ತೆ ಅಂತ ಅಂದ್ರೆ, ನಾವು ಕೇಳುವುದನ್ನ ಗಮನವಿಟ್ಟು ಕೇಳಿದಾಗ. ಅಂದ್ರೆ ನಮಗೆ ಕೆಲವೊಮ್ಮೆ ಎಲ್ಲರಿಗೂ ಸಹ ಅಂದ್ರೆ ಮಾನವರಿಗೆ ಏನಾಗ್ತಾ ಹೋಗುತ್ತೆ ಅಂದ್ರೆ, ನಾವು ಎಲ್ಲವನ್ನ ತಿಳಿದುಕೊಳ್ಳೋದಿಕ್ಕೆ ತುಂಬಾ ಕಷ್ಟ. ಒಂದು ಸಮಯ ಕಮ್ಮಿ, ಇನ್ನೊಂದು ಅರ್ಥ ಮಾಡ್ಕೊಳ್ಳುವ ಮನಸ್ಥಿತಿಯೂ ಸಹ ಎಲ್ಲರಿಗೂ ಇರೋದಿಲ್ಲ. ಹಾಗಾಗಿ ಯಾವುದಾದರೂ ನಾವು ಆಧ್ಯಾತ್ಮಿಕವಾಗಿ ನಾವು ಏನನ್ನಾದ್ರೂ ಕೇಳ್ತಿದೀವಿ ಅಂತ ಅಂದಾಗ, ಅದನ್ನ ನಾವು ಮನಸ್ಸಿಟ್ಟು ಮನಸ್ಸಿನಿಂದ ಅದನ್ನ ಉಪಾಸನೆ ಮಾಡಿದ ಹಾಗೆ ನಾವು ಕೇಳ್ಬೇಕಾಗತ್ತೆ. ಯಾಕೆ ನಾವು ಪದೇ ಪದೇ ಕೇಳ್ಬೇಕು ಅಂದ್ರೆ, ಮರ್ತು ಬಿಡ್ತೀವಲ್ಲ. ಹಾಗಾಗಿ ಪದೇ 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 ಕೇಳ್ತಾ ಹೋಗ್ಬೇಕು. ಇನ್ನು ಕೆಲವರು ಇದರಿಂದ ಹೆಚ್ಚು ಆಧ್ಯಾತ್ಮಿಕವಾದ ಜ್ಞಾನ ಇರೋದಿಲ್ಲ. ಅದಕ್ಕೆ ಕಾರಣ ಹಲವಾರು, ಆದ್ರೆ ಜ್ಞಾನ ಇರೋದಿಲ್ಲ. ಆದ್ರೂ ಸಹ ಪರಮ ಪುರುಷನ ವಿಷಯದಲ್ಲಿ ಅದನ್ನ ಕೇಳಿಸ್ಕೊಂಡ್ರೆ ಸಾಕು. ನಾವು ಕೇಳಿಸ್ಕೊಳ್ಳೋದ್ರಿಂದ ಅವನನ್ನ ಪೂಜಿಸೋದಿಕ್ಕೆ ನಾವು ಶುರು ಮಾಡ್ತೀವಿ. ಹಾಗಾಗಿ ಆಚಾರ್ಯರಿಂದ ನಾವು ತಿಳಿದುಕೊಳ್ಬೇಕಾಗತ್ತೆ. ಇದನ್ನ ನಾವು ಸಂಪೂರ್ಣವಾಗಿ ಮನಸ್ಸಿಟ್ಟು ಕೇಳೋದ್ರಿಂದ ಈ ಹುಟ್ಟು ಸಾವುಗಳನ್ನ ನಾವು ದಾಟಬಹುದು ಅಲ್ವಾ? ಎಷ್ಟು ಸುಲಭವಾದ ಮಾರ್ಗವನ್ನ ಭಗವಂತ ಹೇಳ್ತಾ ಹೋಗ್ತಾನೆ. ಅದು ಮುಂದುವರೆದು ಹೇಳ್ತಾ ಹೋಗ್ತಾನೆ. ಯಾವತ್ ಯಾವುದೆಲ್ಲ ಸಂಜಾಯತೆ ಅಸ್ ಅಸ್ತಿತ್ವಕ್ಕೆ ಬರುವುದು, ಕಿಂಚಿತ್ ಯಾವುದಾದರೂ, ಸತ್ವಂ ಅಸ್ತಿತ್ವವು, ಸ್ಥಾವರ ಅಚಲವ ಅಚಲವಾದ, ಜಂಗಮಂ ಚಲಿಸುವ, ಕ್ಷೇತ್ರಂ ಕ್ಷೇತ್ರ ಅಂದ್ರೆ ಶರೀರದ, ಕ್ಷೇತ್ರಜ್ಞ ಅಂದ್ರೆ ಶರೀರದಲ್ಲಿರುವ ಪುರುಷ,
ಸಂಯೋಗಾತ್ ಸಂಯೋಗದಿಂದ, ತದ್ವಿಧಿ ಅದರ ಅದನ್ನು ನೀನು ತಿಳಿಯಬೇಕು. ಭರತರ್ಷಭ, ಭರತಶ್ರೇಷ್ಠನೇ. ಅಂದ್ರೆ ಇಲ್ಲಿ ಅರ್ಜುನನಿಗೆ ಭಗವಂತ ಏನ್ ಹೇಳ್ತಾ ಹೋಗ್ತಿದ್ದಾನಪ್ಪ ಅಂದ್ರೆ ಭರತರ್ಷಭ ಅಂತಾನೆ ಹೇಳ್ತಾ ಇದ್ದಾನೆ. ಅಂದ್ರೆ ಭರತ ಕುಲದ ಶ್ರೇಷ್ಠನೇ. ಯಾವ ರೀತಿ ಅವನು ಶ್ರೇಷ್ಠನಾಗಿದ್ದಾನಪ್ಪ ಅಂತ ಅಂದ್ರೆ ಅವನು ಜ್ಞಾನದಿಂದ ಶ್ರೇಷ್ಠವಾಗಿದ್ದಾನೆ. ಹೌದು, ಅವನು ಜ್ಞಾನದಿಂದ ಶ್ರೇಷ್ಠ ಆಗಿರೋದ್ರಿಂದನೇ ಅವನಿಗೆ ಕೃಷ್ಣನಿಂದ ಜ್ಞಾನ ಪಡೆಯೋದಿಕ್ಕೆ ಸಾಧ್ಯ ಆಯ್ತು. ಕೃಷ್ಣ ಅವನನ್ನ ಶಿಷ್ಯ ಅಂತ ಹೇಳಿ ಸ್ವೀಕಾರ ಮಾಡ್ದ ಅಲ್ವಾ. ಅಂದ್ರೆ ಲೈಫ್ ಸ್ಕಿಲ್ ಹೇಗಿರ್ಬೇಕು ಅನ್ನುವಂತಹ ಆ ಸ್ಕಿಲ್ನ ಯಾರು ಹೇಳ್ಕೊಟ್ರಪ್ಪ ಅಂದ್ರೆ ಭಗವಂತ ಅವನಿಗೆ ಹೇಳ್ಕೊಡ್ತಾ ಹೋದ. ಎಸ್, ನೋಡು, ನೀನು ಶ್ರೇಷ್ಠ ಆಗಿದ್ಯಾ, ನೀನು ಜ್ಞಾನಿ, ಅದಕ್ಕೋಸ್ಕರ ನಾನು ನಿನ್ನನ್ನ ಆರಿಸ್ಕೊಂಡು ನಾನು ನಿನಗೆ ವಿಶೇಷವಾಗಿ ನಿನಗೆ ಜ್ಞಾನವನ್ನ ಕೊಡ್ತಾ ಇದ್ದೀನಿ ಅಂತ. ಅದಕ್ಕಿಂತ ಇನ್ನೇನು ಬೇಕು ಅಲ್ವಾ. ಯಾವತ್ ಸಂಜಾಯತೆ ಕಿಂಚಿತ್ ಅಂತಂದ್ರೆ ಈ ಜಗತ್ತಿನಲ್ಲಿ ಯಾವ ಯಾವ ವಸ್ತುಗಳಿದೆಯೋ ಅದು ಹೇಗೆ ಹುಟ್ಟುತ್ತೋ ಅದೇ ರೀತಿ ಇದು ಕೇವಲ ಪ್ರಕೃತಿಯಿಂದ ಅಲ್ಲ. ಅಂದ್ರೆ ಪ್ರಕೃತಿಯಿಂದ ಅಲ್ಲ ಅಂದ್ರೆ ಅರ್ಥ ಏನು? ಪ್ರಕೃತಿಯ ಜೊತೆ ಪುರುಷ ಕೂಡಿದಾಗ ಮಾತ್ರ ಇದು ಸಾಧ್ಯ. ನಾವು ಈ ಪ್ರಕೃತಿಯಿಂದ ಪುರುಷ ಕೂಡಿದಾಗ ಅಂದ ತಕ್ಷಣ ನಾವೇನ್ ಹೇಳ್ತೀವಿ? ಎಸ್, ಗಂಡು ಹೆಣ್ಣಿನ ಸಮಾಗಮದಿಂದ ಇನ್ನೊಂದು ಹೊಸ ಜನ್ಮ ಹುಟ್ಟೋದಿಕ್ಕೆ ಸಾಧ್ಯ ಅಂತ ತಿಳ್ಕೊಂತೀವಿ. ಇದು ಇಷ್ಟು ಸುಲಭವಾದ ವಿಷಯ ಅಲ್ಲ. ಇಲ್ಲಿ ಪ್ರಕೃತಿ ಅಂತ ಅಂದ್ರೆ ಮಾತೆ ಲಕ್ಷ್ಮಿ, ಆಕೆ ಕ್ಷೇತ್ರವಾಗಿದ್ದಾಳೆ, ಅವಳು ಪಂಚಭೂತಗಳಲ್ಲಿ ಲೀನವಾಗಿದ್ದಾಳೆ. ಈ ಪಂಚಭೂತಗಳಿಂದಾದ ಶರೀರ ನಮ್ಮದು, ಅಂದ್ರೆ ಈ ಪ್ರಕೃತಿಯಿಂದ ಆದಂತಹ ಶರೀರ. ಹಾಗಾಗಿ ಈ ಪ್ರಕೃತಿಯಿಂದ ಆದಂತಹ ಈ ಶರೀರವನ್ನ ನಾವು ಈ ಪ್ರಕೃತಿಯಲ್ಲೇ ಬಿಟ್ಟು ಹೋಗ್ತೀವಿ. ಈ ದೇಹವನ್ನ ಯಾರೂ ಸಹ ತೆಗೆದುಕೊಂಡು ಹೋಗೋದಿಲ್ಲ. ಹಾಗಿದ್ರೆ ಪುರುಷ ಅಂದ್ರೆ ಯಾರು? ಪುರುಷ ಅಂದ್ರೆ ನಾರಾಯಣ. ಅಂದ್ರೆ ನಾರಾಯಣ ಅಂದ್ರೆ ಆತ್ಮದ ರೂಪದಲ್ಲಿ ಅವನು ಕ್ಷೇತ್ರಜ್ಞನಾಗಿ ನಮ್ಮ ಜೊತೆ ಇರ್ತಾನೆ. ಹಾಗಾಗಿ ಇಲ್ಲಿ ಹೇಳ್ತಾ ಹೋಗೋದು, ಪ್ರಕೃತಿ ಮತ್ತೆ ಪುರುಷ ಅಂತ ಅಂದ್ರೆ ಸ್ತ್ರೀ ಪುರುಷ ಅನ್ನುವಂತಹ ತಪ್ಪು ಕಲ್ಪನೆ ನಮ್ಮ ಮನಸ್ಸಿನಲ್ಲಿ ಇದೆ. ಇಲ್ಲ, ಯಾವುದೇ ಒಂದು ಛಲ ಅಥವಾ ಅಚಲ ವಸ್ತುಗಳು ಅಂದ್ರೆ ಸ್ಥಾವರ ಅಂತ ಅಂದ್ರೆ ಅಚಲವಾದ ವಸ್ತು, ಅಂದ್ರೆ ಚಲಿಸಕ್ಕಾಗದೆ ಇರೋದು. ಜಂಗಮಂ ಅಂದ್ರೆ ಚಲಿಸೋ ವಸ್ತು. ಅಂದ್ರೆ ಯಾವುದಾದ್ರೂ ಒಂದು ವಸ್ತು, ಚಲಿಸುವ ವಸ್ತು ಅಥವಾ ಚಲಿಸದೆ ವಸ್ತು, ಜಡ ವಸ್ತು ಯಾವುದೇ ಇದ್ರೂ ಸಹ ಅದಕ್ಕೆ ಒಂದು ಪ್ರಕೃತಿ ಮತ್ತೆ ಪುರುಷ ಕೂಡಿದಾಗ ಮಾತ್ರ ಅದು ಸೇರೋದಿಕ್ಕೆ ಸಾಧ್ಯ. ಹಾಗಾಗಿ ಇಲ್ಲಿ ಹೇಳ್ತಾ ಇರೋದು ಪ್ರಕೃತಿ ಅಂದ್ರೆ ಪಂಚಭೂತಗಳು, ಪಂಚಭೂತಗಳು ಅಂದ್ರೆ ಲಕ್ಷ್ಮಿ, ಲಕ್ಷ್ಮಿ ಅಂದ್ರೆ ಇದೇ ಕ್ಷೇತ್ರ ಅಂದ್ರೆ ನಥಿಂಗ್ ಬಟ್ ನಮ್ಮ ದೇಹ. ಈ ದೇಹದಲ್ಲಿ ಪುರುಷನಾಗಿ ಆತ್ಮಸ್ವರೂಪಿಯಾಗಿ ಕ್ಷೇತ್ರಜ್ಞನಾಗಿ ನಮ್ಮ ನಾರಾಯಣನಿರ್ತಾನೆ. ಹಾಗಾಗಿ ಸಂಯೋಗಾತ್ ಇವರಿಬ್ಬರಿಂದ ಆಗ್ತಾ ಹೋಗುತ್ತೆ. ಅಂದ್ರೆ ನೋಡಿ ಎಷ್ಟು ಸುಂದರವಾಗಿದೆ ಅಂದ್ರೆ ಅದಕ್ಕೆ ನಾವೆಲ್ಲರೂ ಹೇಳೋದು ಇದನ್ನ ವಸುದೈವ ಕುಟುಂಬ. ಯಾಕೆ ಅಂದ್ರೆ ಲಕ್ಷ್ಮಿ ಮತ್ತು ನಾರಾಯಣರೇ ನಮ್ಮ ತಂದೆ ತಾಯಿಯಾಗಿ ನಮ್ಮ ಈ ದೇಹದಲ್ಲಿ ನಿಲ್ತಾ ಹೋಗ್ತಾರೆ. ಇಲ್ಲಿ ಹುಟ್ಟು ಅಂದ್ರೆ ಏನಪ್ಪಾ ಅಂದ್ರೆ ಪ್ರಕೃತಿ ಮತ್ತು ಪುರುಷನ ಒಂದಾದಾಗ ಬರುವಂತಹ ಈ ದೇಹ. ಇಲ್ಲಿ ಸಾವು ಅಂತ ಅಂದ್ರೆ ಪ್ರಕೃತಿಯಿಂದ ಪುರುಷ ದೂರ ಆಗುವಂತಹ ಕ್ಷಣ ಅಲ್ವಾ. ಈ ನಮ್ಮ ಪಂಚಭೂತಗಳಿಂದ ಆದಂತಹ ದೇಹ ಅಂದ್ರೆ ಈ ಲಕ್ಷ್ಮಿಯಿಂದ, ಈ ಪ್ರಕೃತಿಯಿಂದ ಪಡೆದಂತಹ, ಈ ಪಂಚಭೂತಗಳಿಂದ ಪಡೆದಂತಹ ಈ ದೇಹದಲ್ಲಿ ನಾರಾಯಣ ಇದ್ರೆ, ಆತ್ಮಸ್ವರೂಪಿಯಾಗಿದ್ರೆ ಅದು ಹುಟ್ಟಾಗ್ತಾ ಹೋಗುತ್ತೆ. ನಾರಾಯಣ ಇವತ್ತು ಹೋದ ಅಂತ ಅಂದ್ರೆ ಖಂಡಿತವಾಗಿಯೂ ಸಹ ಈ ದೇಹವನ್ನ ಇದೇ ಪಂಚಭೂತಗಳಲ್ಲಿ ಲೀನ ಮಾಡ್ಬಿಡ್ತಾರೆ. ಹಾಗಾಗಿ ಸಂಯೋಗ ಅಂತ ಅಂದ್ರೆ ಸೇರಿದ್ದಾರೆ. ಯಾರು ಸೇರಿದ್ದಾರಪ್ಪ ಅಂದ್ರೆ ಲಕ್ಷ್ಮೀ ಮತ್ತು ನಾರಾಯಣರೇ ಈ ಜಗತ್ತಿನ ಮಾತಾಪಿತರಾಗಿದ್ದಾರೆ ಅನ್ನುವಂತಹ ಸಂದೇಶವನ್ನ ಇಲ್ಲಿ ಹೇಳ್ತಾ ಹೋಗ್ತಾರೆ. ಹಾಗೆ ಸ್ಥಾವರ ಅಂದ್ರೆ ನಾನು ಆಗ್ಲೇ ಹೇಳಿದ ಹಾಗೆ ಜಡ ವಸ್ತುಗಳು, ಜಂಗಮ ಅಂದ್ರೆ ಚಲಿಸದ ವಸ್ತು. ಹಾಗಾಗಿ ಭಗವಂತನನ್ನ ಕಾಣೋದು ಹೇಗೆ? ಈಗ ನೀವು ಕ್ಷೇತ್ರ ಅಂತ ಅಂದ್ರೆ ಲಕ್ಷ್ಮಿ ಅಂತ ಹೇಳಿದ್ರಿ, ಕ್ಷೇತ್ರಜ್ಞ ಅಂತ ಅಂದ್ರೆ ಪರಮ ಪುರುಷ ನಾರಾಯಣ ಅಂತ ಹೇಳಿದ್ರಿ. ಹಾಗಾದ್ರೆ ಅವನನ್ನ ಸೇರೋದಿಕ್ಕೆ ಸಾಧ್ಯನಾ? ಅವನನ್ನ ನೋಡೋದಿಕ್ಕೆ ಸಾಧ್ಯವಾ ಅಂತ ಹೇಳೋದಾದ್ರೆ ಖಂಡಿತವಾಗಿಯೂ ಸಾಧ್ಯ. ನಾವು ಸಹ ಭಗವಂತನನ್ನ ನೋಡಬಹುದು. ಹೇಗಪ್ಪ ಅಂತ ಅಂದ್ರೆ ಸ್ವಯಂ ಸಮಾನವಾಗಿ ಸರ್ವೇಷು ಎಲ್ಲ ಭೂತೇಶು ಜೀವಿಗಳಲ್ಲಿ ತಿಷ್ಠಂತಂ ವಾಸಿಸುತ್ತಿರುವ ಪರಮ ಈಶ್ವರಂ ಪರಮಾತ್ಮನನ್ನು
ವಿನಶ್ಯತ್ಸು ವಿನಾಶಿತನಾಗುವುಗಳಲ್ಲಿ ಅವಿನಶ್ಯಂತಂ ಅಂದ್ರೆ ವಿನಾಶವಾಗದವನು. ಯಹ ಯಾರು ಪಶ್ಯಂತಿ ನೋಡುತ್ತಾನೋ ಸಹ ಅವನು ಪಶ್ಯಂತಿ ನಿಜವಾಗಿಯೂ ಕಾಣುತ್ತಾನೆ. ಅಂದ್ರೆ ನಮ್ಮ ಈ ಶರೀರ ಏನಾಗ್ತಾ ಹೋಗುತ್ತೆ, ಇದು ನಾಶವಾಗುತ್ತೆ. ಆದರೆ ಅದರಲ್ಲಿರುವಂತಹ ಪರಮಾತ್ಮ ಎಂದೂ ಸಹ ನಾಶ ಆಗೋದಿಲ್ಲ ಅನ್ನೋದಂತೂ ನಮಗೆ ಸೂಕ್ಷ್ಮ ವಿಚಾರ ಗೊತ್ತಾಗ್ತಾ ಹೋಗುತ್ತೆ. ದೇವರನ್ನ ಕಾಣಬೇಕು ಅಂದ್ರೆ ನಮ್ಮ ಈ ಪಂಚಭೂತಗಳಿಂದ ಆದಂತಹ ಈ ದೇಹದಲ್ಲಿರುವಂತಹ ಕಣ್ಣಿನಿಂದ ಹೊರಗಣ್ಣಿನಿಂದ ನೋಡೋದಿಕ್ಕೆ ಖಂಡಿತವಾಗಿಯೂ ಸಾಧ್ಯವಿಲ್ಲ. ಅವನನ್ನ ನೋಡಬೇಕು ಅಂದ್ರೆ ಒಳಗಣ್ಣಿನಿಂದ ನೋಡ್ಬೇಕು. ಒಳಗಣ್ಣು ಅಂದ್ರೆ ಏನು? ಒಳಗಣ್ಣು ಅಂದ್ರೆ ನಾವು ಕಣ್ಣು ಮುಚ್ಚಿದಾಗ ಆ ಜ್ಞಾನದ ಕಣ್ಣಿನಿಂದ ನಾವು ನೋಡ್ಬೇಕಾಗತ್ತೆ. ಇಲ್ಲಿ ಭಗವಂತನು ಅಷ್ಟೇ. ಅರ್ಜುನನಿಗೆ ಅರ್ಜುನ ಕೇಳ್ತಾನೆ ಅಲ್ವಾ, ನಾನು ನಿನ್ನ ವಿಶ್ವರೂಪವನ್ನ ನೋಡ್ಬೇಕು ಅಂದಾಗ ಅವನಿಗೆ ಒಳಗಣ್ಣಿನ ದೃಷ್ಟಿ ಅಂದ್ರೆ ದಿವ್ಯ ಶಕ್ತಿಯನ್ನ ಕೊಡ್ತಾನೆ. ದಿವ್ಯ ಶಕ್ತಿ ಇಸ್ ನಥಿಂಗ್ ಬಟ್ ಜ್ಞಾನ. ಹೌದು, ಭಗವಂತ ಎಲ್ಲವುದ್ರಲ್ಲೂ ಇದ್ದಾನೆ ಅನ್ನುವಂತಹ ಜ್ಞಾನ ಅವನಿಗೆ ಕೊಡ್ತಾ ಹೋಗ್ತಾನೆ. ಆ ರೀತಿ ಭಗವಂತನನ್ನ ಕಾಣಬೇಕು ಅಂದಾಗ ನಮ್ಮ ಒಳಗಣ್ಣಿನಿಂದ ನಮ್ಮ ಜ್ಞಾನದಿಂದ ನೋಡ್ತಾ ಹೋಗ್ಬೇಕು. ಅದೇ ರೀತಿ ಇಲ್ಲಿ ಎಷ್ಟು ಸುಂದರವಾಗಿ ಹೇಳ್ತಾ ಹೋಗ್ತಾರೆ ಅಂದ್ರೆ, ಸಮಂ ಪಶ್ಯನ್ ಹಿ ಅಂದ್ರೆ ಸಮಂ ಪಶ್ಯನ್ ಹಿ ಅಂತ ಅಂದ್ರೆ ಆ ದೇವ್ರು ಎಲ್ಲಾ ಕಡೆ ಇದ್ದಾನೆ ಅಂತ ನಾವು ಮೊದಲು ತಿಳ್ಕೋಬೇಕು. ಆದ್ರೆ ಅವನು ಹೇಗಿದ್ದಾನೆ ಅಂತ ಅಂದ್ರೆ ಅವನು ಎಲ್ಲ ವಸ್ತುವಿನಲ್ಲಿ ನಾನಾ ವಿಧದಲ್ಲಿ ಭಗವಂತ ಇದ್ದಾನೆ. ನಾವು ವಿಷ್ಣು ಸಹಸ್ರನಾಮ ಹೇಳ್ಬೇಕಾದ್ರೂ ನಾವು ಒಂದು ಕೆಲವು ಶ್ಲೋಕದಲ್ಲಿ ಬರುತ್ತೆ, ಆಣಿರ್ಬೃಹತ್ ಕೃಶ ಸ್ಥೂಲೋ ಗುಣಭ್ರನ್ನಿರ್ಗುಣೋ ಮಹಾನ್. ಭಗವಂತ ಹೇಗಿದ್ದಾನೆ? ಅಣುವಿನಲ್ಲಿ ಅಣುವಾಗಿದ್ದಾನೆ, ದೊಡ್ಡ ಸ್ಥೂಲ ವಸ್ತುವಿನಲ್ಲಿ ದೊಡ್ಡ ಸ್ಥೂಲ ವಸ್ತುವಾಗಿ ಇದ್ದಾನೆ, ಪಂಚಭೂತಗಳಲ್ಲಿದ್ದಾನೆ, ಪ್ರತಿಯೊಂದು ವಸ್ತುವಿನಲ್ಲಿ ಇದ್ದಾನೆ. ಈ ರೀತಿ ಭಗವಂತನ ಇರುವಿಕೆ ನಮಗೆ ಏನಾಗ್ತಾ ಹೋಗುತ್ತೆ, ನಮಗೆ ತಿಳಿತಾ ಹೋಗುತ್ತೆ. ಹೇಗಿದ್ದಾನೆ ಭಗವಂತ ಅನ್ನುವಂತಹ ಇರುವಿಕೆ ಅಂದ್ರೆ ಆ ಜ್ಞಾನದಿಂದ ಆ ತಿಳುವಳಿಕೆಯಿಂದ ಮಾತ್ರ ನಾವು ಪ್ರತಿಯೊಂದು ವಸ್ತುವಿನಲ್ಲಿ ಭಗವಂತನನ್ನ ಕಾಣೋದಿಕ್ಕೆ ಸಾಧ್ಯ. ಇದಕ್ಕೆ ಜಡಭರತನ ನಡೆಯನ್ನ ಹೇಳ್ತಾ ಹೋಗ್ತಾರೆ. ಅಂದ್ರೆ ನಾವು ನಡೆದ ಹಾಗೆ ಅವನು ನಡೀತಾ ಇರ್ಲಿಲ್ವಂತೆ. ಜಡಭರತ ನಮ್ಮೆಲ್ಲರಿಗೂ ಚಿರಪರಿಚಿತ ಆಗೋಗ್ಬಿಟ್ಟಿದನಲ್ವಾ, ಹಾಗಾಗಿ ಕೇವಲ ಜಡಭರತ ಅಂತ ಹೇಳ್ತಾ ಇದ್ದೀನಿ ಇಲ್ಲಿ. ಜಡಭರತ ನಡಿಬೇಕಾದ್ರೆ ಒಂದೊಂದು ಕಾಲ್ನ ಒಂದೊಂದು ಕಡೆ ಹೇಗೇಗೋ ಹಾಕೊಂಡು ನಡೀತಾ ಇದ್ದಂತೆ. ಎಲ್ರಿಗೂ ಯಾಕೆ ಹೀಗೆ ಇವನು ನಡೀತಾನೆ ಅಂತ ಅನ್ಸ್ತಿತ್ತಂತೆ. ಆದ್ರೆ ಅವನು ಕಾಲಿಡ್ಬೇಕಾದ್ರೆ ಅಲ್ಲಿ ಎಲ್ಲಿ ಒಂದು ಇರುವೆಗೂ ಸಹ ನನ್ನಿಂದ ನೋವಾಗುತ್ತೋ ಅಂತ ಆ ರೀತಿ ಅವನು ನಡೀತಾ ಇದ್ನಂತೆ. ಅಂದ್ರೆ ತಿಳಿದೋ ತಿಳಿಯದೆ ನನ್ನಿಂದ ಯಾವ ಜೀವಿಗೂ ತಪ್ಪಾಗ್ಬಾರದು, ಯಾಕೆಂದ್ರೆ ಆ ಜೀವಿಯಲ್ಲಿ ಭಗವಂತ ಇದ್ದಾನೆ. ಈಗ ಹಾಗಿದ್ರೆ ನಮ್ಮ ಕಾಮನ್ ಕ್ವಶನ್ ಆಧಾರ ಕೇಳ್ತಾ ಹೋಗ್ತೀವಿ. ಹೌದಾ, ಹಾಗಿದ್ರೆ ಸೊಳ್ಳೆಯಲ್ಲಿ ಭಗವಂತ ಇದ್ದಾನ, ಇರುವೆಯಲ್ಲಿ ಭಗವಂತ ಇದ್ದಾನ, ಹುಳದಲ್ಲಿ ಭಗವಂತ ಇದ್ದಾನ? ಹಾಗಿದ್ರೆ ಅದನ್ನೆಲ್ಲ ನಾವು ಸಾಯಿಸ್ಲೇಬೇಕಲ್ವಾ? ಅದ್ ನಮಗ್ ತೊಂದರೆ ಕೊಡುತ್ತಲ್ವಾ? ಅದರಿಂದ ನಮಗ್ ತೊಂದರೆ ಆಗ್ತಾ ಇದೆ ಅಲ್ವಾ? ಈ ರೀತಿ ಎಲ್ಲ ನಾವು ಕೇಳ್ತಾ ಹೋಗ್ತೀವಿ ಅಲ್ವಾ? ಆಗ ಎಷ್ಟು ಸುಂದರವಾಗಿ ಹೇಳ್ತಾರೆ ಅಂದ್ರೆ, ಆ ಸೊಳ್ಳೆಯಲ್ಲಿ ಇರುವಂತಹ ಭಗವಂತ ಈ ನನ್ನ ದೇಹದಲ್ಲಿರುವ ಭಗವಂತನಿಗೆ ತೊಂದರೆ ಆಗ್ತಿದೆ, ಹಾಗಾಗಿ ನಾನು ಇದನ್ನ ಸಾಯಿಸ್ತಾ ಇದ್ದೀನಿ ಅಂತ ಕ್ಷಮೆ ಕೇಳ್ಬಿಟ್ಟು ಸಾಯಿಸ್ಬೇಕಂತ. ಅದು ನಿಜನೇ ಅಲ್ವಾ? ಯಾಕೆ ಅಂತ ಅಂದ್ರೆ ಭಗವಂತ ಎಲ್ಲವುದ್ರಲ್ಲಿದ್ದಾನೆ. ಎಲ್ಲಾ ಜೀವಿಯಿಂದ ಏನೋ ಒಂದು ಉಪಕಾರನೂ ಇರುತ್ತೆ, ಉಪಯೋಗನೂ ಖಂಡಿತ ಇರುತ್ತೆ. ಹಾಗಾಗಿ ನಾವು ಅಲ್ಲಿ ಕ್ಷಮೆ ಕೇಳ್ಬೋದು, ಬಿಟ್ರೆ ನಮ್ಗೆ ಅದರಿಂದ ನೋವಾಗ್ತಿದೆ, ತೊಂದರೆ ಆಗ್ತಿದೆ ಅಂದಾಗ ಅದನ್ನ ನಾವು ಸಾಯಿಸ್ಲೇಬೇಕಾಗತ್ತೆ. ಹಾಗೇನೆ ಹಾಗಿದ್ರೆ ಆ ವಸ್ತುವಿನಲ್ಲಿ ದೋಷ ಇದೆಯಲ್ಲ, ಆ ದೋಷನೂ ಬರತ್ತಾ ಅಂತ ಅಂದ್ರೆ ವಸ್ತುವಿನಿಂದ ಯಾವ ದೋಷವೂ ಸಹ ಭಗವಂತನಿಗೆ ಅಂಟೋದಿಲ್ಲ. ಈಗ ಉದಾಹರಣೆ, ನಾನು ತಪ್ಪು ಮಾಡಿದ್ರೆ ಈಗ ಎಲ್ರು ಹೇಳ್ತಾರೆ ಸೌಮ್ಯ ತಪ್ಪು ಮಾಡಿದ್ಲು ಅಂತಾರೆ ವಿನಃ ಸೌಮ್ಯನಲ್ಲಿರುವಂತಹ ಭಗವಂತ ತಪ್ಪು ಮಾಡ್ದ ಅಂತ ಯಾರು ಹೇಳಲ್ಲ ಅಲ್ವಾ? ಅಥವಾ ಯಾರೋ ಒಬ್ರು ಕೊಲೆ ಮಾಡಿದಾಗ ಯಾರೋ ಒಬ್ರು ಸುಳ್ಳು ಮಾಡ್ತಾರೆ, ಯಾರೋ ಒಬ್ರು ಕೆಟ್ಟ ಕೆಲಸವನ್ನ ಮಾಡ್ತಾರೆ. ಅವರು ಕೆಟ್ಟ ಕೆಲಸ ಮಾಡಿದ್ರೆ ವಿನಃ ಅವರಲ್ಲಿರುವಂತಹ ಭಗವಂತನಿಗೆ ಅದು ಅಂಟೋದಿಲ್ಲ. ಹಾಗಿದ್ರೆ ನಮ್ಗೆ ನೆಕ್ಸ್ಟ್, ಹಾಗಿದ್ರೆ ಯಾಕೆ ಭಗವಂತ ಮಾಡಿಸ್ದ? ಯಾಕೆ ಅಂದ್ರೆ ಭಗವಂತ ಏನಿದ್ದಾನೆ ಅವನು ತಾವರೆ ಎಲೆಯ ಮೇಲಿನ ನೀರಿನ ಹಾಗೆ. ಅಂದ್ರೆ ಅವನು ಯಾವ ವಸ್ತುವಿನಲ್ಲಿ ಅಂಟಿದರೂ ಸಹ ಅಂಟದ ಹಾಗೆ ಇರ್ತಾನೆ. ಹಾಗಾಗಿ ಅವನು ಹೇಗಪ್ಪ ಅಂತ ಅಂದ್ರೆ ಹಿ ಇಸ್ ಜಸ್ಟ್ ಲೈಕ್ ಎ ಫಿಲ್ಟರ್ ಅಂತ ಹೇಳ್ತಾ ಹೋಗ್ತಾರೆ. ಫಿಲ್ಟರ್ ಅಂದ್ರೆ
ಏನ್ ಮಾಡತ್ತದು ಫಿಲ್ಟರ್ ನಮ್ಮೆಲ್ರಿಗೂ ಗೊತ್ತು. ಈಗ ಫಾರ್ ಎಕ್ಸಾಂಪಲ್ ವಾಟರ್ ಫಿಲ್ಟರ್ ಅಂತ ತಗೊಳ್ಳೋಣ. ವಾಟರ್ ಫಿಲ್ಟರ್ ಯಾವ ರೀತಿ ಕೆಲಸ ಮಾಡುತ್ತೆ? ಆ ನೀರಿನಲ್ಲಿರುವ ಕೆಟ್ಟದ್ದನ್ನೆಲ್ಲ ಬಿಟ್ಟು ಆ ನೀರಿನಲ್ಲಿರುವ ಒಳ್ಳೆಯ ಸತ್ವವನ್ನ ಮಾತ್ರ ನಮ್ಗೆ ಕೊಡ್ತಾ ಹೋಗುತ್ತೆ ಅಲ್ವಾ? ಅದೇ ರೀತಿ ಇಲ್ಲಿ ಭಗವಂತನು ಅಷ್ಟೇ ನಮ್ಮ ಈ ಶರೀರದಿಂದ ಆಗುವಂತಹ ಪುಣ್ಯಗಳನ್ನ ಮಾತ್ರ ಸ್ವೀಕಾರ ಮಾಡ್ತಾ ಅವನು ಈ ದೇಹವನ್ನ ಬಿಟ್ಟು ಹೋಗ್ತಾನೆ. ಹಾಗಾಗಿ ಭಗವಂತನಿಗೆ ಯಾವುದೇ ನಾವೀಗ ಕೆಟ್ಟ ಕೆಲಸ ಮಾಡಿದ್ರೆ ಅವನಿಗೆ ಯಾವುದೇ ಕಾರಣಕ್ಕೂ ಸಹ ಆ ದೋಷಗಳು ಅಂಟೋದಿಲ್ಲ. ಹಾಗಾಗಿಯೇ ಭಗವಂತನನ್ನ ಸರ್ವ ಗುಣ ಸಂಪನ್ನ, ದೋಷರಹಿತ ಭಗವಂತ, ಸರ್ವೋತ್ತಮ ಅಂತ ನಾವ್ ಅದಕ್ಕೆ ಹೇಳೋದು. ಯಾಕೆ ಅಂದ್ರೆ ಅವನಿಗೆ ಯಾವುದರ ಅಂಟುವಿಕೆಯೂ ಸಹ ಇಲ್ಲ. ತಾವರೆ ಎಲೆ ಮೇಲೆ ನೀರು ಅಂಟಿದ ಹಾಗೆ ನಮಗೆ ಕಾಣುತ್ತಷ್ಟೇ, ಆದ್ರೆ ಅಂಟಿರುತ್ತಾ? ಖಂಡಿತವಾಗ್ಲೂ ಅಂಟಿರೋದಿಲ್ಲ. ಹಾಗಾಗಿ ಇಲ್ಲಿ ಭಗವಂತ ಏನ್ ಮಾಡ್ತಾನೆ, ಯಾವುದಕ್ಕೂ ಸಹ ಅಂಟಿರೋದಿಲ್ಲ. ಹಾಗೇನೆ ಭಗವಂತ ಹೇಳ್ತಾ ಹೋಗ್ತಾರೆ, ವಿನಶ್ಯತಿ ವಿನಶ್ಯಂತಂ ಅಂದ್ರೆ ಈ ವಸ್ತುವಿನ ಈ ವಸ್ತು ನಾಶ ಆಗ್ತಾ ಹೋಗುತ್ತೆ, ಆದ್ರೆ ಆ ವಸ್ತುವಿನಲ್ಲಿರುವಂತಹ ಭಗವಂತ ಎಂದೂ ಸಹ ನಾಶ ಆಗೋದಿಲ್ಲ. ಈ ಪಂಚಭೂತಗಳಿಂದಾದಂತಹ ಈ ದೇಹ ನಾಶ ಆಗತ್ತೆ, ಆದ್ರೆ ಈ ಪಂಚಭೂತಗಳಲ್ಲಿ ಒಳಗೆ ಇರುವಂತಹ ಭಗವಂತ ಖಂಡಿತವಾಗ್ಲೂ ಸಹ ನಾಶ ಆಗೋದಿಲ್ಲ. ಈ ರೀತಿ ಯಾರು ತಿಳಿದುಕೊಳ್ತಾರೋ ಅಂದ್ರೆ ಅವನು ನಾಶ ಆಗೋದಿಲ್ಲ, ಅವನು ಯಾವಾಗ್ಲೂ ಸಹ ಅನಂತ ಅಚಿಂತ್ಯ, ಈ ರೀತಿ ಯಾರು ತಿಳ್ಕೊಂತಾರೋ, ನ ಪಶ್ಯತಿ ಈ ರೀತಿ ಯಾರು ತಿಳಿದುಕೊಳ್ಳುತ್ತಾರೋ, ಸ ಪಶ್ಯತಿ ಅವನು ದೇವನನ್ನ ಕಾಣ್ತಾ ಹೋಗ್ತಾನೆ. ಅಂದ್ರೆ ದೇವರು ಎಲ್ಲಾ ವಸ್ತುವಿನಲ್ಲೂ ಇದ್ದಾನೆ. ಹಾಗೂ ನಮ್ಮ ಜೀವನದಲ್ಲಿ ಭಗವಂತ ಯಾವ ರೀತಿ ಎಲ್ಲ ಕೆಲಸಗಳನ್ನ ಮಾಡಿಸ್ತಾನೋ ಆ ಎಲ್ಲಕ್ಕೂ ಸಹ ಒಂದಲ್ಲ ಒಂದು ನಮ್ಮ ಒಳಿತೇ ಆಗಿರುತ್ತೆ ಅಂತ ಆಗ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ನಾನು ಆಗ್ಲೇ ಹೇಳಿದಾಗೆ ಅವನು ಸರ್ವಗುಣಪೂರ್ಣ. ಅವನು ಯಾರಿಗೂ ಯಾರ ಮೇಲೂ ದ್ವೇಷ ಇಲ್ಲ, ಯಾರ ಮೇಲೂ ಸಿಟ್ಟಿಲ್ಲ. ಹಾಗಾಗಿ ಅವನು ಯಾರಿಗೆ ಯಾಕೆ ತೊಂದರೆ ಕೊಡ್ತಾ ಹೋಗ್ತಾನೆ ಅಲ್ವಾ? ಹಾಗಾಗಿ ಯಾರಿಗೂ ಸಹ ಅವನಿಂದ ತೊಂದರೆ ಆಗೋದಿಲ್ಲ. ಹಾಗಿದ್ರೆ ಸಾಮಾನ್ಯ ನಾವು ಮತ್ತೆ ಜನ ಕೇಳ್ತೀವಿ, ಇಲ್ಲ ನನಗ್ ತೊಂದರೆ ಆಯ್ತು, ನನಗೆ ಅದಾಯ್ತು, ನನಗಿದಾಯ್ತು. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಳನ ಕಥೆಯನ್ನ ತಗೊಳ್ತಾ ಹೋಗ್ತಾರೆ. ನಳ ಮಹಾರಾಜನಿಗೆ ಅವನು ಕಾಡಿಗೆ ಬಂದ್ಬಿಡ್ತಾನೆ. ಕಾಡಿಗೆ ಬಂದಾಗ ಅವನಿಗೆ ಹಾವು ಕಚ್ಚುತ್ತೆ. ಹಾವು ಕಚ್ಚೋದಾಗ ಅವನು ತುಂಬಾ ಕುರೂಪಿ ಆಗ್ಬಿಡ್ತಾನೆ. ಹೌದು, ಹಾವು ಕಚ್ಚಿದ್ರಿಂದ ಅವ್ನು ತುಂಬಾ ಕುರೂಪಿಯಾದ, ಅವ್ನು ತುಂಬಾ ಕಷ್ಟಪಟ್ಟ, ಈ ಕಥೆನ ನಾವು ಕೇಳಿದೀವಿ ಅಂತ ನಾವ್ ಅನ್ಬೋದು. ಆದ್ರೆ ಅದ್ರಲ್ಲೂ ಸಹ ಒಳ್ಳೇದಿತ್ತು. ಅದರಿಂದ ಏನಾಯ್ತಪ್ಪ ಅಂತ ಅಂದ್ರೆ ಅವನ ಒಳಗಿದ್ದಂತಹ ಕಲಿ ಅದರಿಂದ ಹೊರಟು ಹೋಗ್ತಾನೆ. ಏಕೆಂದ್ರೆ ಅವನ ಜೀವನದಲ್ಲಿ ಆಗುತ್ತಿದ್ದಂತಹ ಎಲ್ಲ ಕೆಟ್ಟ ಪರಿಸ್ಥಿತಿಗೂ ಸಹ ಕಲಿಯ ಪರಿಣಾಮವೇ ಕಾರಣ ಆಗಿರುತ್ತೆ ಅಲ್ವಾ? ಹಾಗಾಗಿ ಕಲಿ ಅದರಿಂದ ಹೊರಟು ಹೋಗ್ಬಿಡ್ತಾನೆ. ಕಲಿ ಅಲ್ಲಿಂದ ಹೊರಟು ಹೋದ ತಕ್ಷಣ ಅವನ ಜೀವನದಲ್ಲೂ ಸಹ ಈ ಮ್ಯಾಜಿಕ್ ಅಂತ ಹೇಳ್ತೀವಲ್ಲ, ಆ ರೀತಿ ಅವನ ಜೀವನನೂ ಸಹ ಮತ್ತೆ ಒಳ್ಳೇದಾಗ್ತಾ ಹೋಗುತ್ತೆ. ಆ ನಳ ಮಹಾರಾಜನ ಕತೆ ಕೇಳಬೇಕಾದ್ರೆ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಹಾಗಾಗಿ ನಮ್ಮ ಜೀವನದಲ್ಲೂ ಅಷ್ಟೇ ಕೆಲವೊಮ್ಮೆ ಕಷ್ಟಗಳು ಬರುತ್ತೆ, ನೋವುಗಳು ಬರುತ್ತೆ, ಸಂಕಟಗಳು ಬರುತ್ತೆ, ಎಲ್ಲದೂ ಬರುತ್ತೆ, ಇಲ್ಲ ಅಂತ ಯಾರು ಹೇಳಲ್ಲ. ಆದ್ರೆ ಅದರಿಂದ ನಮಗೆ ಗೊತ್ತಾಗ್ತಾ ಹೋಗುತ್ತೆ ನಮ್ಮವರು ಯಾರು, ಯಾರು ನಿಜವಾಗ್ಲೂ ನನಗೆ ಕಷ್ಟ ಬಂದಾಗ ಯಾರು ನನ್ನ ಜೊತೆ ನಿಂತ್ಕೊಂತಾರೆ ಅಂತ ನಮ್ಗೆ ಒಂದು ಜ್ಞಾನ ಬರ್ತಾ ಹೋಗುತ್ತೆ ಅಲ್ವಾ? ಅಷ್ಟೇ ಅಲ್ಲ, ಕೆಲವೊಮ್ಮೆ ಏನಾಗ್ತಾ ಹೋಗುತ್ತೆ, ನಮಗೆ ಕಷ್ಟಗಳು ಬಂದಾಗ, ನಮಗೆ ನೋವುಗಳು ಬಂದಾಗ ನೋಡಿ, ಅದಕ್ಕೆ ಇಲ್ಲಿ ಹೇಳ್ತಾ ಹೋಗೋದು ಭಗವಂತನ ಸಾಮ್ರಾಜ್ಯದಲ್ಲಿ ಶಿಕ್ಷೆ ಇದೆ. ಶಿಕ್ಷೆ ಈಸ್ ನಥಿಂಗ್ ಬಟ್ ಶಿಕ್ಷಣ, ದಟ್ ಈಸ್ ಮೀನ್ಸ್ ಎಜುಕೇಶನ್. ಆ ಶಿಕ್ಷಣದಿಂದ ನಾವ್ ಏನ್ ಕಲ್ತ್ಕೊಳ್ತಾ ಹೋಗ್ತೀವಿ ಅಂದ್ರೆ ನಮ್ಮಲ್ಲಿರುವಂತಹ ಏನೋ ಒಂದು ಒಳ್ಳೆ ಗುಣಗಳು ನಮ್ಮಲ್ಲಿ ಇರುತ್ತೆ, ನಮಗದ್ ಗೊತ್ತಾಗೋದಿಲ್ಲ. ಆ ಕಷ್ಟ ಬಂದಾಗ ಏನಾಗುತ್ತೆ, ಹೌದು ಐ ಕ್ಯಾನ್ ಡೂ ದಿಸ್ ಅನ್ನೋದು ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಆ ರೀತಿ ಅವನು ನಮಗೆ ಒಂದಲ್ಲ ಒಂದು ರೀತಿ ನಮಗೆ ಶಿಕ್ಷಣವನ್ನ ಕೊಡ್ತಾ ಹೋಗ್ತಾನೆ. ಅವನು ಯಾವುದೇ ಕಾರಣಕ್ಕೂ ಯಾರ ಮೇಲೆ ನೋವು ಕೊಡೋದಿಲ್ಲ, ಹಾಗೂ ತೊಂದರೆನೂ ಸಹ ಕೊಡೋದಿಲ್ಲ. ಇದಕ್ಕಿನ್ನೂ ತುಂಬಾ ಒತ್ತು ಕೊಡ್ತಾ ಮುಂದಿನ ಶ್ಲೋಕವನ್ನ ಹೇಳ್ತಾ ಹೋಗ್ತಾನೆ ಭಗವಂತ. ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ, ಸಮಂ ಸಮನಾಗಿ, ಪಶ್ಯನ್ ನೋಡುತ್ತಾ, ಹೀ ಖಂಡಿತವಾಗಿಯೂ, ಸರ್ವ ಸರ್ವತ್ರ ಅಂದ್ರೆ ಪ್ರತಿಯೊಂದು ಪ್ರತಿಯೊಂದು ಕಡೆಯಲ್ಲಿಯೂ, ಸಮವಸ್ಥಿತಂ ಸಮನಾಗಿ ನೆಲೆಸಿರುವ, ಈಶ್ವರಂ ಪರಮಾತ್ಮನು, ನ ಹೀನಸ್ತಿ ಅಂದ್ರೆ ಅವನತಿ ಹೊಂದುವುದಿಲ್ಲ, ಆತ್ಮನ ಮನಸ್ಸಿನಿಂದ, ಆತ್ಮನಂ ಮನಸ್ಸನ್ನು, ತತಃ ಆಗ, ಯಾತಿ ತಲುಪುತ್ತಾನೆ, ಪರಂ
ದಿವ್ಯವಾದ ಗತಿ ಗುರಿಯನ್ನ. ಅಂದ್ರೆ ಎಲ್ಲರಿಗೂ, ಪ್ರತಿಯೊಂದು ಜೀವಿಯಲ್ಲೂ, ಪ್ರತಿಯೊಂದು ಪ್ರಾಣಿಯಲ್ಲೂ ಒಂದೇ ಸಮನಾಗಿ ಭಗವಂತ ಇರ್ತಾನೆ. ಹಾಗಾಗಿ ತನ್ನ ಮನಸ್ಸಿನಿಂದ ತಾನು ಅದನ್ನ ತಿಳಿದುಕೊಳ್ತಾ ಹೋಗ್ತಾನೆ ಮಾನವ. ಹೇಗಪ್ಪ ಅಂತ ಅಂದ್ರೆ, ಎಲ್ಲದರ ಒಳಗೂ ಒಂದೇ ರೀತಿ ಭಗವಂತ ಇರ್ತಾನೆ. ಅದ್ ಹೇಗ್ ಸಾಧ್ಯ ಅಂತ ಅಂದ್ರೆ, ಎಲ್ಲಾ ವಸ್ತುವು ಸಹ ಅವನ ಕಂಟ್ರೋಲ್ ಅಲ್ಲಿ ಇರುತ್ತೆ ವಿನಃ ಅವನು ಯಾರ ಕಂಟ್ರೋಲ್ ಅಲ್ಲೂ ಇಲ್ಲ. ಅಲ್ವಾ? ನಾವ್ ಅನ್ಬೋದು, ದೊಡ್ಡ ವಸ್ತುನಲ್ಲೂ ಒಂದೇ ತರ, ಅಣುವಿನಲ್ಲಿ ಅಣುವಾಗಿ ಹೇಗಿರ್ತಾನೆ ಭಗವಂತ ಅಂತ ಅಂದ್ರೆ, ನಮ್ಮೆಲ್ಲರಿಗೂ ಗೊತ್ತು, ಭಗವಂತ ಬೆಳಕಿನ ಪುಂಜ ಅವನು, ಅಲ್ವಾ? ಅದೇ ರೀತಿ ನಮ್ಮಲ್ಲಿ ಪ್ರತಿಯೊಂದು ಜೀವಿಯಲ್ಲೂ ಸಹ ಬೆಳಕಿನ ಕಿಡಿಯಾಗಿ ಭಗವಂತ ಇರ್ತಾನೆ. ಅಷ್ಟೇ, ಆತ್ಮದ ರೂಪದಲ್ಲಿ ಬೆಳಕಿನ ಕಿಡಿಯಾಗಿ ಅವನಿರ್ತಾನೆ. ಆ ಬೆಳಕಿನ ಕಿಡಿಯಾಗಿ ಎಲ್ಲರಲ್ಲಿ ಹೇಗಿರೋದಕ್ಕೆ ಸಾಧ್ಯ? ಒಳ್ಳೆಯವರಲ್ಲಿರ್ತಾನೆ, ಕೆಟ್ಟದ್ರಲ್ಲಿರ್ತಾನೆ, ಚಿಕ್ಕ ಪ್ರಾಣಿಲಿರ್ತಾನೆ, ದೊಡ್ಡ ಪ್ರಾಣಿಲಿರ್ತಾನೆ. ಹೇಗಿದು ಸಾಧ್ಯ ಅಂತ ಅಂದ್ರೆ, ಎಲ್ಲ ವಸ್ತುನು ಅವನ ಕಂಟ್ರೋಲ್. ಅವನು ಯಾರ್ದಾರು ಕಂಟ್ರೋಲ್ ಅಲ್ಲಿ ಇದ್ದಾನ? ಖಂಡಿತವಾಗ್ಲೂ ಯಾರ ಕಂಟ್ರೋಲ್ ಅಲ್ಲೂ ಸಹ ಭಗವಂತ ಇಲ್ಲ. ಅವನು ಈಶಾ, ಅವನು ಪರಮೇಶ್ವರ. ಇಲ್ಲಿ ಈಶಾ, ಪರಮೇಶ, ಮಹೇಶ ಈ ರೀತಿ ತಗೊಂಡಾಗ ಅರ್ಥ ಏನ್ ಬರುತ್ತಾ ಹೋಗುತ್ತಪ್ಪ ಅಂತ ಅಂದ್ರೆ, ನಿಯಂತ್ರಣ ಮಾಡುವವನು ಅಂತ. ಅಂದ್ರೆ ಅವನು ಎಲ್ಲರನ್ನ ನಿಯಂತ್ರಣ ಮಾಡ್ತಾ ಹೋಗ್ತಾನೆ. ಹಾಗೂ ಅವನು ನಿಯಂತ್ರಣ ಮಾಡಿದಲ್ಲಿ, ಅವನು ಯಾವ ರೀತಿ ನಿಯಮಗಳನ್ನ ಮಾಡ್ತಾನೋ ಅದೇ ರೀತಿ ನಾವು ನಡೆದುಕೊಳ್ತೀವಿ. ಈಗ ಯಾರಿಗಾರು ಗೊತ್ತಾ 5 ನಿಮಿಷ ಆದ್ಮೇಲೆ ಏನಾಗತ್ತೆ ಅಂತ? ಯಾರಿಗೂ ಗೊತ್ತಿಲ್ಲ. ಒಳ್ಳೆ ಸುದ್ದಿ ಕೇಳ್ಬೋದು, ಕೆಟ್ಟ ಸುದ್ದಿ ಕೇಳ್ಬೋದು, ಒಂದೇ ರೀತಿ ಇರ್ಬೋದು. ನಾವು ಪ್ಲಾನ್ ಮಾಡ್ತೀವಿ ಅಷ್ಟೇ, ಈ ರೀತಿ ಆಗುತ್ತೆ ಅಂತ. ಅದೇ ರೀತಿ ಅವನ ಇಚ್ಛೆ ಇದ್ರೆ ಮಾತ್ರ ನಡೆಯುತ್ತೆ ವಿನಃ ಇಲ್ಲ ಅಂದ್ರೆ ಖಂಡಿತವಾಗಿಯೂ ನಡೆಯೋದಿಕ್ಕೆ ಸಾಧ್ಯನೇ ಇಲ್ಲ. ಅದೇ ರೀತಿ ಇಲ್ಲಿ ಭಗವಂತ ಏನ್ ಮಾಡ್ತಾನೆ, ಅವನು ತನ್ನನ್ನ ತಾನು ಅಂದ್ರೆ ನಾಶ ಮಾಡಿಕೊಳ್ಳೋದಿಲ್ಲ. ಅಂದ್ರೆ ತನ್ನನ್ನ ತಾನು ಎಂದೂ ಸಹ ಹಾಳು ಮಾಡ್ಕೊಳ್ಳೋದಿಲ್ಲ. ಅಂದ್ರೆ ಇಲ್ಲಿ ಭಗವಂತ ಎಲ್ಲಾ ವಸ್ತುವಿನಲ್ಲಿ ಇದ್ದಾನೆ ಅಂತ ಯಾವಾಗ ಮನುಷ್ಯ ಅವನ ಇರುವಿಕೆಗೆ ಬರ್ತಾ ಹೋಗುತ್ತೆ, ಅವನು ಯಾವತ್ತೂ ಅವನು ನಾಶ ಮಾಡ್ಕೊಳ್ಳೋದಿಲ್ಲ, ತನ್ನ ಬದುಕನ್ನ ಹಾಳು ಮಾಡ್ಕೊಳ್ಳೋದಿಲ್ಲ, ತನ್ನ ದೇಹವನ್ನ ಹಾಳು ಮಾಡ್ಕೊಳ್ಳೋದಿಲ್ಲ. ಅದಕ್ಕೆ ನೋಡಿ ಎಷ್ಟು ಸುಂದರವಾಗಿ ಹೇಳ್ತಾನೆ ಭಗವಂತ ಅಂತ ಅಂದ್ರೆ, ನೀನು ಅತಿಯಾಗಿ ಮಲ್ಕೋಬೇಡ, ಅತಿಯಾಗಿ ಅಂದ್ರೆ ತುಂಬಾ ಹೊತ್ತು ಮಲ್ಕೋಬಾರ್ದು, ಹಂಗಂತ ಕಮ್ಮಿ ಹೊತ್ತು ಮಲ್ಕೋಬಾರ್ದು. ಇದೆಲ್ಲ ನಾವು ಮುಂಚೆನೆ ತಿಳ್ಕೊಂಡ್ಬಿಟ್ಟಿದೀವಿ. ಹಾಗಾಗಿ ನಾನು ಇಲ್ಲಿ ಮತ್ತೆ ರಿಪೀಟ್ ಮಾಡ್ತಾ ಇಲ್ಲ. ಇನ್ನು ಮುಂದೆ ಹೇಳ್ತಾ ಹೋಗ್ತಾನೆ, ನಾವು ಯಾವ ರೀತಿ ಆಹಾರವನ್ನ ಸ್ವೀಕಾರ ಮಾಡ್ಬೇಕು ಅಂತನೂ ಭಗವಂತ ಹೇಳ್ತಾ ಹೋಗ್ತಾನೆ. ಯಾಕೆ ಇಲ್ಲಿ ತನ್ನ ಬದುಕನ್ನ ಹಾಳು ಮಾಡ್ಕೊಳ್ಳೋದಿಲ್ಲ ಅಂತ ಅಂದ್ರೆ, ನಮಗ್ ಗೊತ್ತಿರುತ್ತೆ ನನ್ನ ಕಂಟ್ರೋಲ್ ಅಲ್ಲಿ ಏನೂ ಇಲ್ಲ, ನಾವೆಲ್ಲರೂ ಸಹ ಕನ್ನಡಿ ಒಳಗಿನ ಬಿಂಬ ಅಂತ ಅವನಿಗೆ ತಿಳಿತಾ ಹೋಗುತ್ತೆ. ಅಂದ್ರೆ ಯಾರು ಭಗವಂತನನ್ನ ಸರಿಯಾಗಿ ತಿಳ್ಕೊಂತಾರೋ ಆ ಭಕ್ತನಿಗೆ ನಿಜವಾಗ್ಲೂ ಗೊತ್ತಿರುತ್ತೆ, ಎಸ್, ನನ್ ಕೈಲಿ ಏನೂ ಇಲ್ಲ. ನನ್ ಕೈಲಿ ಏನೂ ಇಲ್ಲ ಅಂದಾಗ ಮನೆಯಲ್ಲಿ ಮಗು ಹೇಗೆ ಆರಾಮಾಗಿ ಹಬ್ಬ ಅಂದ ತಕ್ಷಣ ಎಂಜಾಯ್ ಮಾಡ್ತಾ ಇರುತ್ತೋ, ಹಾಗೆ ಈ ಭೂಮಿಯ ಮೇಲೆ ಅವರು ಬಹಳ 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 ಖುಷಿಯಾಗಿರ್ತಾರೆ. ಯಾಕೆ ಖುಷಿಯಾಗಿರ್ತಾರಪ್ಪ ಅಂದ್ರೆ, ಇದು ಭಗವಂತ ಕೊಟ್ಟಂತಹ ಉಡುಗೊರೆ. ಭಗವಂತ ಪ್ರತಿಯೊಂದು ವಸ್ತುವಿನಲ್ಲಿದ್ದಾನೆ. ನಾನು ಬರೋದಕ್ಕಿಂತ ಮುಂಚೆನೆ ಎಲ್ಲ ಸಂಬಂಧಗಳನ್ನ, ಆಹಾರವನ್ನ, ನಾನು ಎಲ್ಲಿರ್ಬೇಕು, ನಾನು ಎಲ್ಲಿರ್ಬಾರ್ದು, ನಾನು ಯಾರನ್ನ ಮದ್ವೆ ಆಗ್ಬೇಕು, ನಾನು ಎಲ್ಲಿ ಹೋಗ್ತೀನಿ, ಎಲ್ಲವೂ ಸಹ ಅವನೇ ಆಲ್ರೆಡಿ ಡಿಸೈಡ್ ಮಾಡ್ಬಿಟ್ಟಿದ್ದಾನೆ. ಯಾರಿಗಾರು ಗೊತ್ತಿತ್ತಾ ನಾವ್ ಇಂಥವ್ರನ್ನೇ ಮದ್ವೆ ಆಗ್ತೀವಿ, ಇಂಥ ಮಗುನೇ ಆಗುತ್ತೆ, ಆ ಮಗು ಹೀಗೇ ಇರುತ್ತೆ? ನೋ, ಅಲ್ವಾ? ನಾವು ಯಾವ್ದೋ ಊರಲ್ಲಿ ಹುಟ್ಟಿರ್ತೀವಿ, ಯಾವ್ದೋ ಊರನ್ನ ಸೇರ್ತೀವಿ, ಕೊನೆಗೆ ಯಾರನ್ನೋ ನಮ್ಮ ಜೀವನ ಸಂಗಾತಿಯಾಗಿ ತಗೊಳ್ತೀವಿ. ಅಷ್ಟೇ ಅಲ್ಲ, ನಮಗೆ ಭಗವಂತನ ಆಶೀರ್ವಾದದಿಂದ ಯಾವುದೋ ಒಂದು ಮಗು ಆಗತ್ತೆ. ಆ ಮಗು ನಮ್ಮನ್ನ ನೋಡ್ಕೊಳಲ್ವಾ? ಅಥವಾ ನನ್ ಗಂಡ ಚೆನ್ನಾಗ್ ನೋಡ್ಕೊಂತಾನ, ನನ್ನ ಹೆಂಡತಿ ಚೆನ್ನಾಗ್ ನೋಡ್ಕೊಂತಲ್ಲ, ಯಾರಿಗಾರು ಗೊತ್ತಿತ್ತಾ? ಯಾರಿಗೂ ಏನು ಗೊತ್ತಿಲ್ಲ. ಅಥವಾ ನಮ್ಗೆ ಯಾರ್ ಸ್ನೇಹಿತರಾಗ್ಬೇಕು, ಯಾರ್ ಚಿಕ್ಕಪ್ಪ ಆಗ್ಬೇಕು, ಯಾರ್ ದೊಡ್ಡಪ್ಪ ಆಗ್ಬೇಕು, ಪ್ರತಿಯೊಂದು ಅವನ್ ಎಲ್ಲವನ್ನ ಡಿಸೈಡ್ ಮಾಡ್ಬಿಟ್ಟೆ. ನೋಡಿ, ನಾವು ಬರಕ್ಕಿಂತ ಮುಂಚೆ ಅಪ್ಪ ಹುಟ್ಟಿರ್ತಾರೆ, ಅಮ್ಮ ಹುಟ್ಟಿರ್ತಾರೆ, ನಮ್ಮ ಸಂಬಂಧಗಳು ಹುಟ್ಟಿರುತ್ತೆ, ಚಿಕ್ಕಪ್ಪ, ದೊಡ್ಡಪ್ಪ, ಅಜ್ಜಿ, ತಾತ ಎಲ್ಲರದು ಸಹ ಇರುತ್ತೆ. ಹಾಗೇನೆ ನಮ್ಮ ಜೀವನದಲ್ಲಿ ಯಾರ್ ಬರಬೇಕು, ಯಾರ್ ಹೋಗ್ಬೇಕು, ಯಾರ್ ಸೇರ್ಬೇಕು, ಪ್ರತಿಯೊಂದು ಸಹ ಹಿ ಡಿಸೈಡೆಡ್. ಹಾಗಂತ ಭಗವಂತ ಏನ್ ಹೇಳ್ತಾನೆ, ನಿನ್ನ ಕರ್ಮವನ್ನ ಮಾಡು. ಡೈಲಿ ನನ್ನ ವರ್ಣಾಶ್ರಮಕ್ಕೆ ಯಾವ
ಕೆಲಸ ಕಾರ್ಯಗಳಿದೆ. ಅದನ್ನ ನಾನು ಮಾಡ್ತಾ ಹೋಗ್ಬೇಕು. ಯಾವುದೇ ರೀತಿಯಾದಂತಹ ಅಪೇಕ್ಷೆಗಳಿಲ್ಲದೆ. ಆ ರೀತಿ ಮಾಡ್ದಾಗ ಅವನು ಆ ಮನುಷ್ಯ ಏನ್ ಮಾಡ್ತಾನೆ, ತನ್ನ ಬದುಕನ್ನ ಹಾಳು ಮಾಡ್ಕೊಳ್ಳಲ್ಲ. ಇಲ್ಲ ಭಗವಂತ ಇದ್ದಾನೆ, ಭಗವಂತ ನನ್ನನ್ನ ತುಂಬಾ ಚೆನ್ನಾಗಿ ದೇಹವನ್ನ ಹಾಳು ಮಾಡ್ಕೊಳ್ಳಲ್ಲ. ದೇಹ ಹಾಳು ಮಾಡ್ಕೊಳ್ಳಲ್ಲ ಅಂದ್ರೆ ಅರ್ಥ ಏನು? ಅವನ ದೇಹದ ಬಗ್ಗೆ ಗಮನ ಕೊಡ್ತಾನೆ. ಎಸ್, ನನ್ನ ದೇಹಕ್ಕೆ ಯಾವುದೇ ರೀತಿಯಾದಂತಹ ರೋಗಗಳು ಬರಬಾರ್ದು, ಇಲ್ಲ ನಾನು ಚೆನ್ನಾಗಿರ್ಬೇಕು. ಸೊ ಈ ರೀತಿ ಅವನು ತಿಳ್ಕೊಳ್ಳೋದ್ರಿಂದ ನಿಜವಾದ ಭಗವಂತನ ಭಕ್ತನ ಮುಖದಲ್ಲಿ ನಗು ಯಾವಾಗ್ಲೂ ಇರುತ್ತೆ. ಸಂತೋಷವಾಗಿರ್ತಾನೆ ಅವನು, ಆನಂದವಾಗಿರ್ತಾನೆ. ಯಾಕಪ್ಪ ಇಷ್ಟೊಂದು ಆನಂದವಾಗಿರ್ತಾನೆ ಅಂತ ಅಂದ್ರೆ, ದೇವರು ಕೊಟ್ಟ ಬುದ್ಧಿ ಅವನು ಅದನ್ನ ಸಾರ್ಥಕ ಮಾಡ್ಕೊಳ್ತಾ ಹೋಗ್ತಾನೆ. ಹಾಗೆ ಇಲ್ಲ, ಹಾಗೆ ಈ ಬುದ್ಧಿ ಸಮರ್ಥವಾಗಿ ಆಗ್ಬೇಕು ಅಂತ ಅಂದ್ರೆ, ನಾವು ಹೀಗೆ ತಿಳಿದುಕೊಳ್ಳೋದ್ರ ಜೊತೆಗೆ ನಾವು ಇದು ತುಂಬಾ ಸುಲಭನಾ ಅಂತ ಅಂದ್ರೆ, ಇಲ್ಲ ರೀ, ವಾಸ್ತವವಾಗಿ ಇದು ನಿಜವಾಗ್ಲೂ ಸಹ ಅಷ್ಟು ಸುಲಭ ಅಲ್ಲ. ಹೌದಪ್ಪ, ಈ ಬದುಕು ಅವನು ಹಾಳು ಮಾಡ್ಕೊಳ್ಳಲ್ಲ, ಈ ದೇಹ ಹಾಳು ಮಾಡ್ಕೊಳ್ಳಲ್ಲ, ಪ್ರತಿಯೊಂದು ಅವನೇ ಕೊಟ್ಟಿದ್ದು ಅಂತ ನಾವ್ ಎಷ್ಟೇ ನಮ್ಮ ತಲೆಗೆ ನಾವು ತುಂಬಿಕೊಂಡ್ರು, ಅದು ತುಂಬಾ ಈಸಿ ಆದಂತಹ ಲೆಟ್ ಇಟ್ ಗೋಲ್ ಅಲ್ಲ. ಇದು ಸ್ವಲ್ಪ ಕಷ್ಟದ ಕೆಲ್ಸನೇ. ಆದ್ರೆ ಅವನ ಮನಸ್ಸು ಏನಾಗ್ತಾ ಹೋಗುತ್ತೆ ಈ ರೀತಿ ತಿಳ್ಕೊಳ್ಳೋದ್ರಿಂದ, ಈ ರೀತಿ ಅವನು ಸಂತೋಷವಾಗಿರೋದ್ರಿಂದ ಏನಾಗ್ತಾ ಹೋಗುತ್ತೆ ಅಂದ್ರೆ, ಅವನ ಮನಸ್ಸು ಏಕಾಗ್ರತೆಗೆ ಒಳಪಡ್ತಾ ಹೋಗುತ್ತೆ ಅಲ್ವಾ? ನಮ್ಮ ತಲೆಯಲ್ಲಿ ಹಲವಾರು ಟೆನ್ಷನ್ಸ್ಗಳು. ಅಯ್ಯೋ, ಇವತ್ತೇನು, ನಾಳೆ ಏನು, ನನ್ ಮಗು ಏನು, ನನ್ ಗಂಡ ಏನು, ನನ್ ಮನೆ ಏನು, ಈ ರೀತಿ ಬೇಡದೇ ಇರೋ ಒತ್ತಡ ಇದ್ದಾಗ ನಿಮ್ಮ ಮನಸ್ಸು ಏಕಾಗ್ರತೆಯಲ್ಲಿ ಕೂತ್ಕೊಳ್ಳೋದಿಕ್ಕೆ, ಧ್ಯಾನದಲ್ಲಿ ಕೂತ್ಕೊಳ್ಳೋದಿಕ್ಕೆ ಸಾಧ್ಯನೇ ಇಲ್ಲ. ಇಲ್ಲ, ಎಲ್ಲವುದೂ ಸಹ ಭಗವಂತ. ನಾಹಂ ಕರ್ತ ಹರಿ ಕರ್ತ. ಭಗವಂತ ಮಾಡ್ತಾ ಇದ್ದಾನೆ. ಹೌದು, ನನ್ನ ಎಲ್ಲ ಕರ್ತವ್ಯಗಳನ್ನ ನಾನ್ ಮಾಡಿದ್ದೇನೆ. ಯಾವುದೇ ರೀತಿಯಾದಂತಹ ರಿಗ್ರೆಟ್ಸ್ ಇಲ್ಲದೆ ಇರುವಂತಹ ಮನುಷ್ಯನ ಮುಖದಲ್ಲಿ ಆನಂದ ಇರುತ್ತೆ. ಯಾಕೆ ಅಂದ್ರೆ ಅವನ ಎಲ್ಲ ಕರ್ತವ್ಯಗಳನ್ನ ಮಾಡಿರ್ತಾನೆ. ಆದ್ರೆ ನಿಜಕ್ಕೂ ಹೇಳ್ಬೇಕು ಅಂದ್ರೆ ಭಗವಂತನಿಗೆ ಯಾವ್ದು ಕರ್ತವ್ಯನೇ ಇಲ್ಲ ಅಂತ ಹೇಳ್ತಾ ಹೋಗ್ತಾರೆ. ಅದಕ್ಕೆ ಅವನು ಆನಂದದ ಕಡಲು ಅಂತ ಹೇಳ್ತಾ ಹೋಗ್ತೀವಿ. ನಾವಾದ್ರೆ ನಮ್ಗೆ ಇನ್ನು ತುಂಬಾ ಕೆಲಸಗಳು ಬಾಕಿ ಇದೆ. ಇಲ್ಲಪ್ಪ, ಈ ಕೆಲಸ ಬಾಕಿ ಇದೆ, ಆ ಕೆಲಸ ಬಾಕಿ ಇದೆ, ನಮ್ಮ ಕರ್ತವ್ಯಗಳು ಬಾಕಿ ಇರುತ್ತೆ. ಆದ್ರೆ ಭಗವಂತನಿಗೆ ಯಾವುದೇ ರೀತಿಯಾದಂತಹ ಕರ್ತವ್ಯಗಳಿಲ್ಲ, ಯಾವುದೇ ರೀತಿಯಾದಂತಹ ಲೋಪಗಳಿಲ್ಲ, ಯಾವುದೇ ರೀತಿಯಾದಂತಹ ದೋಷ ಇಲ್ಲ. ಈ ರೀತಿ ನಾವು ಯಾವಾಗ ಪ್ರತಿಯೊಂದು ವಸ್ತುವಿನಲ್ಲೂ ಭಗವಂತ ಕೂತಿದ್ದಾನೆ, ಅವನು ಎಲ್ಲ ವಸ್ತುವನ್ನ ಕಂಟ್ರೋಲ್ ಮಾಡ್ತಿದ್ದಾನೆ, ನನಗೆ ಅವನನ್ನ ಕಂಟ್ರೋಲ್ ಮಾಡುವಂತಹ ಇನ್ನೊಂದು ಶಕ್ತಿ ಇಲ್ಲ. ಆದ್ರೆ ನಾವು ತುಂಬಾ ಬುದ್ಧಿವಂತರು ಅಂತ ಅನ್ಕೊಂತೀವಿ. ನಾವು ಭಗವಂತನಿಗೆ ಒತ್ತಡ ಹಾಕ್ಬಿಡ್ತೀವಿ. ನೋಡು, ನಾನು ಈ ಕಾಯಿ ಒಡ್ಕೊಡ್ತೀನಿ, ನನ್ಗೆ ಇವತ್ತು ಈ ಕೆಲಸ ಆಗ್ಬೇಕು, ಅಥವಾ ಈ ವ್ರತ ಮಾಡ್ತೀನಿ, ಈ ಕೆಲಸ ಆಗ್ಬಿಡ್ಬೇಕು. ಇಲ್ಲ, ಆ ರೀತಿ ಅಷ್ಟು ಸುಲಭವಾಗಿ ಯಾವುದೂ ಸಹ ನಡೆಯೋದಿಲ್ಲ. ಯಾಕಪ್ಪ ಅಂತಂದ್ರೆ ಅವನು ಯಾರ ಕಂಟ್ರೋಲ್ ಅಲ್ಲೂ ಸಹ ಇಲ್ಲ. ಅದೇ ರೀತಿ ನಾವು ಎಲ್ಲ ವಸ್ತುವಿನಲ್ಲೂ ಭಗವಂತನನ್ನ ಕಂಡಾಗ, ಹಾಗೂ ನಮ್ಮ ಬದುಕನ್ನ ನಾವು ಹಾಳು ಮಾಡಿಕೊಳ್ಳದೆ ಸುಂದರವಾಗಿ ನೋಡ್ಕೊಂಡಾಗ ನಮ್ಮ ಮನಸ್ಸು ಏಕಾಗ್ರತೆಗೆ ಒಳಪಡ್ತಾ ಹೋಗುತ್ತೆ. ಇದರಿಂದ ಏನಪ್ಪಾ ಹೆಲ್ಪು, ಅಥವಾ ಇದರಿಂದ ಏನ್ ಅಡ್ವಾಂಟೇಜ್ ಅಂತ ನೋಡೋದಾದ್ರೆ, ನಾವು ಮೋಕ್ಷಕ್ಕೆ ಪಾತ್ರರಾಗ್ತಾ ಹೋಗ್ತೀವಿ. ಅಂದ್ರೆ ದೇವರನ್ನ ಪಡೆಯೋದು ಎಷ್ಟು ಸುಲಭ ಅಂತ ಭಗವಂತ ಹೇಳ್ಕೊಡ್ತಾ ಇದ್ದಾನೆ ನೋಡಿ. ನಾವು ಭಗವಂತನನ್ನ ಪಡಿಬೇಕು, ಮೋಕ್ಷವನ್ನ ಪಡಿಬೇಕು ಅಂದ್ರೆ ತುಂಬಾ ಕಷ್ಟ ಏನೋ, ಯಾವುದೋ ದೊಡ್ಡ ದೊಡ್ಡ ವ್ರತ ಮಾಡ್ಬೇಕೇನೋ, ಸಾವಿರಾರು ರೂಪಾಯಿ ದುಡ್ಡು ಬೇಕೇನೋ, ಹೀಗೆಲ್ಲ ಇದ್ರೇನೆ ನಾನು ನನ್ನ ಭಗವಂತನನ್ನ ಕಾಣೋದಿಕ್ಕೆ ಸಾಧ್ಯನಾ ಅಂತ ನಾವ್ ಅನ್ಕೊಳ್ತೀವಿ. ಆದ್ರೆ ಇಲ್ಲಿ ಭಗವಂತ ಎಷ್ಟು ಸುಂದರವಾಗಿ ಹೇಳ್ತಾ ಇದ್ದಾನೆ ಅಂದ್ರೆ, ಇಲ್ಲ, ನೀನು ನಿನ್ನ ಬದುಕನ್ನ, ನಿನ್ನ ದೇಹವನ್ನ ಯಾವುದನ್ನು ಹಾಳು ಮಾಡ್ಕೊಳ್ಳದೆ, ನೀನು ಪ್ರತಿಯು ಕ್ಷಣವನ್ನ ನೀನು ಆನಂದಿಸಿದಾಗ, ಹಾಗೂ ನಿನ್ನ ಕರ್ತವ್ಯವನ್ನ ನಿಭಾಯಿಸಿದಾಗ, ಇಲ್ಲಿ ಅಂಡರ್ಲೈನ್ ಮಾಡ್ಕೋಬೇಕು, ನಮ್ಮ ಕರ್ತವ್ಯವನ್ನ ನಾವು ನಿಭಾಯಿಸ್ಬೇಕು. ಕೆಲವೊಮ್ಮೆ ಬೇಜಾರಾದಾಗ, ಕೋಪ ಬಂದಾಗ ನಾವು ಕೂಗಾಡ್ತೀವಿ, ಎಸ್, ಇದು ನಾನೇ ಮಾಡ್ಬೇಕಾ? ಇಲ್ಲ, ಇದು ನೀನು ಮಾಡುವಂತಹ ಕೆಲಸ, ಅದಕ್ಕೆ ಭಗವಂತ ನಿನಗೆ ಕೊಟ್ಟಿದ್ದಾನೆ ಅಷ್ಟೇ. ಸೊ ಇದನ್ನ, ಅದಕ್ಕೆ ಇಲ್ಲಿ ನೋಡಿ ಎಷ್ಟು ಸುಂದರವಾಗಿದೆ ಅಂದ್ರೆ, ಹಳೆ ಇದ್ರಲ್ಲೂ ಹೇಳ್ತಾ ಇದೆ, ಶ್ರುತಿ ಪರಾಯಣ ಅಂತ ಹೇಳ್ತಿದ್ದಾರೆ. ಇದನ್ನೆಲ್ಲ ನಾವು ಪ್ರತಿದಿನ ಕೇಳ್ತಾನೆ ಇರ್ಬೇಕು, ಯಾಕಂದ್ರೆ ನಾವು ಮರ್ತ ಹೋಗ್ಬಿಡ್ತೀವಿ.
ಒಂದ್ ಅರ್ಧ ಗಂಟೆ ಪಾಠ ಕೇಳಿದಾಗ ಎಸ್ ಹೌದು, ನಾನು ಇದೆಲ್ಲ ನನ್ನ ಕರ್ತವ್ಯ, ನಾನ್ ಮಾಡ್ಬೇಕು, ಇದು ನನಗ್ ಭಗವಂತ ಕೊಟ್ಟಿರೋದು ಅಂತ ನಮ್ ತಲೆಯಲ್ಲಿ ಇರುತ್ತೆ. ಆದ್ರೆ ಟೆನ್ಷನ್ ಜಾಸ್ತಿ ಆದ ತಕ್ಷಣ ಮತ್ತೆ ನಾವು ಕೂಗಾಡ್ತೀವಿ, ಕಿರ್ಚಾಡ್ತೀವಿ. ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು, ಭಗವಂತನನ್ನ ತಿಳಿಬೇಕು ಅಂದಾಗ ನಾವು ಪದೇ 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 ಭಗವಂತ ಹೇಗಿದ್ದಾನೆ, ಅವನು ಯಾವ ಕರ್ತವ್ಯವನ್ನ ನಮಗೆ ಕೊಟ್ಟಿದ್ದಾನೆ, ಈ ರೀತಿ ನಾವು ಅವನಿಗೆ ಕಂಪ್ಲೀಟ್ ಸರೆಂಡರ್ ಆದಾಗ ಅದರ ಜೊತೆ ನಮ್ಮ ಮನಸ್ಸು ಏನಾಗ್ತಾ ಹೋಗುತ್ತೆ, ಏಕಾಗ್ರತೆಗೆ ಒಳಪಡ್ತಾ ಹೋಗುತ್ತೆ. ಏಕಾಗ್ರತೆ ಒಳಪಟ್ಟಾಗ ನಾವು ಧ್ಯಾನಕ್ಕೆ ಕೂರ್ತೀವಿ. ಧ್ಯಾನ ಮಾಡೋದ್ರಿಂದ ನಮಗೆ ಮೋಕ್ಷಕ್ಕೆ ದಾರಿ ಮಾಡ್ಕೊಡ್ತಾ ಹೋಗ್ತಾನೆ ಭಗವಂತ. ತುಂಬಾ ಸುಲಭ ಭಗವಂತನನ್ನ ಸೇರೋದು ಅಲ್ವಾ? ಸುಲಭ ಆಗಿದ್ಯಾ ಅಥವಾ ಕಷ್ಟ ಇದೆಯಾ? ನಮಗ ನಾವೇ ಇನ್ನೂ ಚಿಂತನೆ ಮಾಡ್ಕೋಬೇಕು. ಆಗ್ಲೇ ಹೇಳಿದ ಹಾಗೆ, ನಳನಿಗೆ ಹಾವು ಕಚ್ಚಿತು ಅಂದ ತಕ್ಷಣ ಅವನು ಕುರೂಪಿಯಾದ, ತುಂಬಾ ತೊಂದರೆ ಅನುಭವಿಸ್ದ. ಆದ್ರೆ ಅದರಿಂದ ಅವನಿಗೆ ಅವನ ದೇಹದಲ್ಲಿದ್ದಂತಹ ಕಲಿ ಪ್ರಭಾವ ಕಮ್ಮಿ ಆಯ್ತು. ಸೊ ನಮ್ಮ ಜೀವನದಲ್ಲೂ ಅಷ್ಟೇ, ಯಾವುದೇ ರೀತಿಯಾದಂತಹ ತೊಂದರೆಗಳು ಬಂದ್ರು, ಯಾವುದೇ ರೀತಿಯಾದಂತಹ ಕಷ್ಟ ಕಾರ್ಪಣ್ಯಗಳು ಬಂದ್ರು ಸಹ ಅದರಿಂದ ಯಾವುದೋ ಒಂದು ಶಿಕ್ಷಣದ ರೀತಿಯನ್ನ ಭಗವಂತ ಹೇಳ್ಕೊಟ್ಟಿರ್ತಾನೆ. ಅದನ್ನ ನಾವು ತಿಳ್ಕೊಳ್ತಾ ಹೋಗ್ಬೇಕಾಗತ್ತೆ. ಹಾಗಾಗಿ ಒಂದಂತೂ ಕನ್ಫರ್ಮ್ ಮಾಡ್ಕೊಂಡ್ಬಿಡ್ಬೇಕು, ನಾವೆಲ್ಲರೂ ಸಹ ಕನ್ನಡಿಯೊಳಗಿನ ಬಿಂಬದ ಹಾಗೆ. ನಾವ್ ಏನೂ ನಮ್ಮ ಕೈಲಿ ಮಾಡೋದಿಕ್ಕೆ ಸಾಧ್ಯ ಇಲ್ಲ. ಅವನು ಸ್ಕ್ರಿಪ್ಟ್ ಆಲ್ರೆಡಿ ಬರೆದಿಟ್ಟಿದ್ದಾನೆ. ಆ ಸ್ಕ್ರಿಪ್ಟ್ ನ ನಾನು ತುಂಬಾ ಚೆನ್ನಾಗಿ ನಿಭಾಯಿಸಬಲ್ಲೆ. ಏಕೆಂದ್ರೆ ಹೇಳ್ತಾ ಹೋಗ್ತಾರಲ್ವಾ, ನಿನ್ನ ಪಾತ್ರವನ್ನ ನಿನಗಿಂತ ಚೆನ್ನಾಗಿ ಇನ್ನೊಬ್ರು ನಿಭಾಯಿಸೋದಿಕ್ಕೆ ಸಾಧ್ಯವೇ ಇಲ್ಲ. ಈಗ ಸೌಮ್ಯನ ಪಾತ್ರವನ್ನ ಸೌಮ್ಯನೇ ತುಂಬಾ ಚೆನ್ನಾಗಿ ನಿಭಾಯಿಸೋಕೋದಿಕ್ಕಾಗೋದು. ಅದಕ್ಕೆ ಭಗವಂತ ಸೌಮ್ಯನನ್ನ ಆ ಪಾತ್ರಕ್ಕೆ ಹಾಕಿದ್ದಾನೆ. ಅಂದ್ಮೇಲೆ ನಮ್ಮ ಪಾತ್ರಕ್ಕೆ ನಾವು ಏನಂತಾರೆ 100% ಅಂತ ಏನ್ ಹೇಳ್ತೀವಿ, ಆ ಎಫರ್ಟ್ ನ ಹಾಕ್ಲೇಬೇಕಾಗತ್ತೆ. ಭಗವಂತ ಇದ್ದಾನೆ, ಭಗವಂತ ಪ್ರತಿಯೊಂದು ವಸ್ತುವಿನಲ್ಲಿ ಇದ್ದಾನೆ ಅಂತ ನಮ್ಗೆ ಗೊತ್ತಾದಾಗ, ಅಷ್ಟೇ ಅಲ್ಲ, ನಾನು ಅವನ ಕಂಟ್ರೋಲ್ ನಲ್ಲಿ ಇದೀನಿ ಅಂತ ಹೇಳಿ ನಮಗೆ ಗೊತ್ತಾದಾಗ ನಮ್ಮ ಬದುಕನ್ನ ನಾವು ಹಾಳು ಮಾಡ್ಕೊಳ್ಳಲ್ಲ, ನಮ್ ದೇಹವನ್ನ ಹಾಳು ಮಾಡ್ಕೊಳ್ಳಲ್ಲ. ಅದಕ್ಕಿಂತ ಹೆಚ್ಚಾಗಿ ಪ್ರತಿ ದಿನವನ್ನ ನಾವು ಸಂತೋಷದಿಂದ ಉಡುಗೊರೆಯಾಗಿ ನಾವು ಸ್ವೀಕಾರ ಮಾಡ್ತಾ ಹೋಗ್ತೀವಿ. ಹಾಗಾಗಿ ನಮ್ಮ ಮನಸ್ಸು ಆದಷ್ಟು ಏಕಾಗ್ರತೆಗೆ ಬರುವ ಹಾಗೆ ನಮ್ಮ ಮನಸ್ಸನ್ನ ಇಟ್ಕೊಳ್ಳೋಣ. ಯಾಕೆಂದ್ರೆ ನಮ್ಮೆಲ್ಲರಿಗೂ ಸಹ ಮೋಕ್ಷ ಬೇಕು. ಇದೇ ನಮ್ಮ ಕಡೆಯ ಹುಟ್ಟಾಗಬೇಕು ಅಲ್ವಾ? ಮತ್ತೆ ಹುಟ್ಟು ಬರೋದು ಬೇಡ. ಯಾಕೆಂದ್ರೆ ಅಪ್ಪ ಅಮ್ಮಂಗೆ ಹೇಗೆ ಆಸೆ ಇರುತ್ತೆ ಮಕ್ಕಳು ಬೇಗ ನನ್ನ ಮನೆಗೆ ಬರ್ಲಿ ಅಂತ, ಅದೇ ರೀತಿ ಭಗವಂತನಿಗೂ ಆಸೆ ಇದೆ, ನನ್ನ ಮಕ್ಕಳು ಒಳ್ಳೆಯವರಾಗಿ ಈ ಪ್ರಕೃತಿಗೆ ನಾನು ಕಳಿಸ್ಬಿಟ್ಟಿದ್ದೀನಿ, ಈ ಪ್ರಕೃತಿಯಿಂದ ಅಂದ್ರೆ ಈ ಭೂಮಿಯಿಂದ ಮತ್ತೆ ನನ್ನ ವೈಕುಂಠ ಲೋಕಕ್ಕೆ ಬರ್ಬೇಕು ಅಂದ್ರೆ ಅವರು 100% ತಗೊಂಡಾಗ್ಲೇ ಕಳ್ಸೋದು ಅಂತ ನಮಗೆ ಗೊತ್ತಾಗೋಗ್ಬಿಟ್ಟಿದೆ. ಹಾಗಾಗಿ ಎಲ್ಲರೂ ಸಹ ನಮ್ಮ ಜೀವನವನ್ನ ಎಷ್ಟು ಸುಂದರ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯವೋ ಅಷ್ಟೂ ಸುಂದರ ಮಾಡ್ಕೊಳ್ತಾ ಹೋಗೋಣ. ಭಗವಂತನಿಗೆ ಹೇಳೋಣ, ನಾ ಹಂಕರ್ತ ಹರಿಕರ್ತ, ಭಗವಂತ ನನ್ನನ್ನ ಧರ್ಮ ಮಾರ್ಗದಲ್ಲಿ ನಡೆಸು. ನಾನು ಸಹ ಹೇಗೆ ಪ್ರೇಯಸಿ ಪ್ರಿಯತಮನನ್ನ ನೆನಪಿಸ್ಕೊಂತಳೋ ಹಾಗೆ ನಿನ್ನನ್ನ ಪ್ರತಿ ದಿನ ಪ್ರತಿ ಕ್ಷಣ ನಿನ್ನ ಜ್ಞಾಪಿಸ್ಕೊಳ್ತೀನಿ. ಯಾಕೆ ಅಂದ್ರೆ ನನ್ನ ಪ್ರತಿ ಉಸಿರಿನ ಒಡೆಯ ನೀನು. ನೋಡಿ, ಪ್ರಕೃತಿಯಿಂದ ನಮಗೆ ಈ ದೇಹ ಸಿಕ್ಕರೂ ಸಹ ಭಗವಂತ ಈ ದೇಹಕ್ಕೆ ಉಸಿರು ಕೊಟ್ಟಾಗ ಮಾತ್ರ ನಾವು ಇಲ್ಲಿರೋದಿಕ್ಕೆ ಸಾಧ್ಯ. ಹಾಗಾಗಿ ನಿಜವಾದ ಒಡೆಯ ಈಶ್ವರ, ಪರಮೇಶ್ವರ, ಮಹೇಶ್ವರ ಅವನಾಗಿದ್ದಾನೆ. ಅವನಿಗೆ ಸರೆಂಡರ್ ಆಗ್ತಾ ಹೋಗೋಣ. ಅವನು ನಮ್ಮನ್ನ ಧರ್ಮ ಮಾರ್ಗದಲ್ಲಿ ನಡೆಸ್ಲಿ. ಭಗವದ್ಗೀತೆ ತುಂಬಾ ಸುಲಭವಾಗಿ ಭಗವಂತನನ್ನ ಕಾಣುವಂತಹ ಮಾರ್ಗವನ್ನ ಹೇಳ್ತಾ ಇದೆಯಂತೆ. ಅದನ್ನ ಆದಷ್ಟು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದಿಕ್ಕೆ ಪ್ರಯತ್ನ ಪಡೋಣ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಲಾನಿ ಭವಂತು.